ಎಡವಿದರು. ಭೀಮನು ದಟ್ಟವಾದ ಕಾಡಿನ ಮೂಲಕ ಹಾದು ಹೋಗುತ್ತಿದ್ದಾಗ ಅವನ ಹೆಜ್ಜೆಗಳ ಬಲದಿಂದ ಮರಗಳು ಮತ್ತು ಕೊಂಬೆಗಳು ನಡುಗಿದವು. ಅವನ ಪ್ರಬಲವಾದ ತೊಡೆಗಳು ಸುಂಟರ ಗಾಳಿಯನ್ನು ಹೊಡೆದವು. ಎಲೆಗಳು ಮತ್ತು ಭಗ್ನಾವಶೇಷಗಳು ಅವನ ಸುತ್ತಲೂ ಸುತ್ತುತ್ತಿದ್ದವು. ಅವನು ರಚಿಸಿದ ಮಾರ್ಗವು ಛಿದ್ರಗೊಂಡ ಸಸ್ಯಗಳು ಮತ್ತು ಮುರಿದ ಮರಗಳಿಂದ ಗುರುತಿಸಲ್ಪಟ್ಟಿತು. ಅವುಗಳ ಹೂವುಗಳು ಮತ್ತು ಹಣ್ಣುಗಳು ಅವನ ಪಾದಗಳ ಕೆಳಗೆ ಜಜ್ಜಿದವು. ಸಂಗಾತಿಯ ಮೂಲ ಪ್ರಚೋದನೆಯಿಂದ ಚಾಲಿತವಾದ ಕೋಪಗೊಂಡ ಆನೆಯು ಅಜಾಗರೂಕತೆಯಿಂದ ಕೈಬಿಟ್ಟಿತು. ಪಾಂಡವರು ಭೀಮನ ಹಿಂದೆ ನಿಕಟವಾಗಿ ಹೆಜ್ಜೆ ಹಾಕಿದರು. ಅವರ ಹೆಜ್ಜೆ ಗುರುತುಗಳು ಪತ್ತೆಯಾಗುವುದನ್ನು ತಪ್ಪಿಸಲು ಪ್ರಯತ್ನಿಸಿದಾಗ ಶಾಂತವಾಗಿದ್ದವು. ಧೃತರಾಷ್ಟ್ರನ ಪುತ್ರರಿಂದ ತಪ್ಪಿಸಿಕೊಳ್ಳಲು ಅವು ಆಗಾಗ್ಗೆ ವೇಗವಾಗಿ ಹರಿಯುವ ತೊರೆಗಳನ್ನು ದಾಟಿದರು. ಅವರ ತಾಯಿಯಾದ ಕುಂತಿ ಅವರು ಎದುರಿಸಿದ ಕಷ್ಟಗಳಿಂದ ಒತ್ತಡಕ್ಕೊಳಗಾದ ಆಕೆಯ ಸೂಕ್ಷ್ಮ ಸಂವೇದನೆಗಳೊಂದಿಗೆ ಭೀಮನ ಬೆನ್ನಿನ ಮೇಲೆ ಸವಾರಿ ಮಾಡಿದರೂ ಸಂಜೆಯಾಗುತ್ತಿದ್ದಂತೆ ಅರಣ್ಯವು ಕತ್ತಲಾಗಿ ಮತ್ತು ಹೆಚ್ಚು ಅಪಾಯಕಾರಿಯಾಗಿ ಬೆಳೆಯಿತು. ಪಕ್ಷಿಗಳು ಮತ್ತು ಮೃಗಗಳ ಕೂಗುಗಳು ಮರಗಳ ಮೂಲಕ ಪ್ರತಿಧ್ವನಿಸುತ್ತಿದ್ದವು. ಆದರೆ ಗಾಳಿಯು ಎತ್ತಿಕೊಂಡು ಸಣ್ಣ ಸಸ್ಯಗಳು ಮತ್ತು ಒಣಗಿದ ಎಲೆಗಳನ್ನು ಉರುಳಿಸಿತು. ದಣಿದ ಮತ್ತು ಒಣಗಿದ ಕೌರವ ರಾಜಕುಮಾರರು ತಮ್ಮ ಪ್ರಯಾಣವನ್ನು ಮುಂದುವರಿಸಲು ಹೆಣಗಾಡಿದ್ದರು. ಅಂತಿಮವಾಗಿ ಅವರು ಮುಂದೆ ಸಾಗಲು ಸಾಧ್ಯವಾಗದೆ ತೆರವುಗೊಳಿಸುವಲ್ಲಿ ಕುಸಿದು ಬಿದ್ದರು. ಕುಂತಿಯ ಬಾಯಾರಿಕೆ ಅಸಹನೀಯವಾಯಿತು. ಅವಳು ಗಟ್ಟಿಯಾದ ಭೂಮಿಯ ಮೇಲೆ ಮಲಗಿದ್ದ ತನ್ನ ಮಕ್ಕಳನ್ನು ದಿಟ್ಟಿಸಿ ನೋಡಿದಳು. ನನಗೆ ಬಾಯಾರಿಕೆ ಎಂದು ಕೂಗಿಕೊಂಡಳು. ಅವಳ ಮಾತುಗಳು ಕಾಡಿನಲ್ಲಿ ಶೋಕದಂತೆ ಪ್ರತಿಧ್ವನಿಸುತ್ತಿದ್ದವು. ಭೀಮನ ಹೃದಯವು ತನ್ನ ತಾಯಿಯ ಬಗ್ಗೆ ಅನುಕಂಪದಿಂದ ಉಬ್ಬಿಕೊಂಡಿತು ಮತ್ತು ಅವನು ಅವಳಿಗಾಗಿ ನೀರನ್ನು ಹುಡುಕಲು ನಿರ್ಧರಿಸಿದನು. ಆತನು ದೂರದಲ್ಲಿ ಒಂದು ಸುಂದರ ಆಲದ ಮರವನ್ನು ಕಂಡನು. ಅದರ ಕೊಂಬೆಗಳು ಗುಡಿಸಲುಗೆ ಅಡ್ಡಲಾಗಿ ಅಗಲವಾಗಿ ಹರಡಿಕೊಂಡಿದ್ದವು. ತನ್ನ ಸಹೋದರರು ಮತ್ತು ತಾಯಿಯನ್ನು ಅದರ ನೆರಳಿನ ಕೆಳಗೆ ನಿಲ್ಲಿಸಿ, ಭೀಮನು, ನಾನು ನೀರನ್ನು ಹುಡುಕುತ್ತಾ ಹೋಗುವಾಗ ಇಲ್ಲಿ ವಿಶ್ರಾಂತಿ ಪಡೆಯಿರಿ. ನಾನು ಜಲವಾಸಿ ಪಕ್ಷಿಗಳ ಮಧುರ ಹಾಡುಗಳನ್ನು ಕೇಳುತ್ತೇನೆ. ಹತ್ತಿರದಲ್ಲಿ ಒಂದು ದೊಡ್ಡ ಕೊಳವಿರಬೇಕು. ತನ್ನ ಹಿರಿಯ ಸಹೋದರ ಯುಧಿಷ್ಠಿರನು ಮುಂದುವರಿಯಲು ಆಜ್ಞಾಪಿಸಿದ ಭೀಮನು ತಾನು ಕೇಳಿದ ಶಬ್ದಗಳ ಕಡೆಗೆ ಹೊರಟನು. ಅವನು ಶೀಘ್ರದಲ್ಲೇ ಒಂದು ನಿರ್ಮಲವಾದ ಸರೋವರದ ಮೇಲೆ ಬಂದನು. ಅದರ ನೀರು ಹಗಲಿನ ಮುಸುಕಾಗುವ ಬೆಳಕನ್ನು ಪ್ರತಿಬಿಂಬಿಸುತ್ತದೆ. ಭೀಮನು ಸ್ನಾನ ಮಾಡಿ ತನ್ನ ಬಾಯಾರಿಕೆಯನ್ನು ತಣಿಸಿದನು. ನಂತರ ತನ್ನ ಕುಟುಂಬದವರ ಬಳಿಗೆ ಧಾವಿಸಿದನು. ಅವರು ಕುಡಿಯಲು ತನ್ನ ಮೇಲಿನ ಬಟ್ಟೆಗಳನ್ನು ನೀರಿನಲ್ಲಿ ನೆನೆಸಿದನು. ಅವರು ನಿದ್ದೆ ಮಾಡುತ್ತಿದ್ದ ಸ್ಥಳದ ಹತ್ತಿರ ಬಂದಾಗ ತನ್ನ ತಾಯಿ ಮತ್ತು ಸಹೋದರರು ಬರೀ ನೆಲದ ಮೇಲೆ ವಿಶ್ರಾಂತಿ ಪಡೆಯುತ್ತಿರುವುದನ್ನು ನೋಡಿ ಅವನು ದುಃಖಿತನಾದನು. ತನ್ನ ಕುಟುಂಬವನ್ನು ನೋಡುತ್ತಿರುವಾಗ ಭೀಮನ ಕಣ್ಣುಗಳು ಕಣ್ಣೀರಿನಿಂದ ತುಂಬಿದವು. ಅವರ ಸಾಮಾನ್ಯವಾಗಿ ರಾಜಪ್ರಭುತ್ವದ ನಡವಳಿಕೆಯು ಈಗ ಅವರ ಪರಿಸ್ಥಿತಿಗಳಿಂದ ವಿನಮ್ರವಾಗಿದೆ. ಓ, ನಾನು ದುಃಖಿತನಾಗಿದ್ದೇನೆ. ಅವನು ನಿಟ್ಟುಸಿರು ಬಿಟ್ಟನು. ಇದಕ್ಕಿಂತ ನೋವಿನ ದೃಶ್ಯವನ್ನು ನಾನು ಎಂದೆಂದಿಗೂ ನೋಡಲಿದ್ದೇನೆ. ಒಂದು ಕಾಲದಲ್ಲಿ ವಾರಣಾವತಿಯಲ್ಲಿನ ಅತ್ಯಂತ ಮೃದುವಾದ ಹಾಸಿಗೆಯ ಮೇಲೆ ಮಲಗಿದ್ದ ನನ್ನ ಸಹೋದರರು ಈಗ ಕಠಿಣ ಭೂಮಿಯ ಮೇಲೆ ವಿಶ್ರಾಂತಿ ಪಡೆಯುತ್ತಿದ್ದಾರೆ. ಮತ್ತು ನನ್ನ ತಾಯಿ ಎಷ್ಟು ಸೂಕ್ಷ್ಮ ಮತ್ತು ಕೋಮಲಳಾಗಿದ್ದಾಳೆಂದರೆ ಅವಳು ಎಂದಿಗೂ ದಣಿದಂತೆ ನಿದ್ರಿಸುತ್ತಾಳೆ, ತದಣಿದಂತೆ ಮತ್ತು ಅಂಶಗಳಿಗೆ ಒಡ್ಡಿಕೊಳ್ಳಬಾರದು. ಭೀಮನ ಕೋಪವು ಕಾಳ್ಗಿಚ್ಚಿನಂತೆ ಭುಗಿಲೆದ್ದಿತು. ಅವರನ್ನು ಈ ಸ್ಥಿತಿಗೆ ತಂದ ತಮ್ಮ ಶತ್ರುಗಳಾದ ಕೌರವ ರಾಜಕುಮಾರರ ಬಗ್ಗೆ ಯೋಚಿಸುವಾಗ ಆತನ ಅಂಗೈಗಳು ಮುಷ್ಟಿಗಳನ್ನು ಹಿಡಿದುಕೊಂಡಿದ್ದವು. ದಟ್ಟವಾದ ಕಾಡಿನ ಮಧ್ಯಭಾಗದಲ್ಲಿ ಸಾಲ ಮರವು ಎತ್ತರವಾಗಿ ಮತ್ತು ಹೆಮ್ಮೆಯಿಂದ ನಿಂತಿರುವಾಗ
ಹಿಡಿಂಬರೆಂಬ ದೈತ್ಯಾಕಾರದ ರಾಕ್ಷಸನು ವಾಸಿಸುತ್ತಿದ್ದನು. ಅವನ ಕಣ್ಣುಗಳು ಮಾನವ ಮಾಂಸಕ್ಕಾಗಿ ತೀರಿಸಲಾಗದ ಹಸಿವಿನಿಂದ ಹೊಳೆಯುತ್ತಿದ್ದವು ಮತ್ತು ಅವನ ತೀಕ್ಷ್ಣವಾದ ಹಲ್ಲುಗಳು ತಾಜಾ ರಕ್ತದ ರುಚಿಯನ್ನು ಹಂಬಲಿಸುತ್ತಿದ್ದವು. ಅವನು ತುಂಬಾ ಸಮಯದಿಂದ ಪೋಷಣೆಯಿಲ್ಲದೆ ಇದ್ದನು ಮತ್ತು ಹತ್ತಿರದಲ್ಲಿ ಮಲಗಿದ್ದ ಪಾಂಡವರ ಪರಿಮಳವು ಗಾಳಿಯಲ್ಲಿ ಪ್ರಚೋದಿಸುವ ಸೈಡನಂತೆ ಬೀಸುತ್ತಿತ್ತು. ಹಿಡಿಂಬನ ಸಹೋದರಿ ಹಿಡಿಂಬಿಯನ್ನು ಆಕೆಯ ಸಹೋದರನು ಕರೆದು ಈ ಆಕರ್ಷಕ ಸುವಾಸನೆಯ ಮೂಲವನ್ನು ಕಂಡುಹಿಡಿಯಲು ಕರೆದನು. ಅವಳು ಪಾಂಡವರು ವಿಶ್ರಾಂತಿ ಪಡೆದ ಸ್ಥಳವನ್ನು ಸಮೀಪಿಸುತ್ತಿದ್ದಂತೆ ಎಚ್ಚರ ಮತ್ತು ಜಾಗರೂಕತೆಯಿರುವ ವೀರಯೋಧ ಭೀಮನನ್ನು ನೋಡಿದಳು. ಅವನ ಸಹೋದರರು ತಮ್ಮ ತಾಯಿಯ ಪಕ್ಕದಲ್ಲಿ ಶಾಂತಿಯುತವಾಗಿ ಮಲಗಿದ್ದರು. ರಾಕ್ಷಸ ಮಹಿಳೆಯ ಹೃದಯವು ಒಂದು ಬಡಿತವನ್ನು ತಪ್ಪಿಸಿತು, ಏಕೆಂದರೆ ಅವಳು ಭೀಮನ ಪ್ರಕಾಶಮಾನವಾದ ರೂಪವನ್ನು ನೋಡುತ್ತಿದ್ದಳು. ಆಕಾಶದ ಗುರುತುಗಳಿಂದ ಅಲಂಕರಿಸಲ್ಪಟ್ಟಳು. ಅವಳು ತಕ್ಷಣವೇ ಅವನ ಪ್ರಕಾಶಮಾನವಾದ ಸೌಂದರ್ಯದಿಂದ ಪ್ರಭಾವಿತಳಾದಳು ಮತ್ತು ತನ್ನ ಬಯಕೆಗಳು ಒಳಗೆ ಚಲಿಸುತ್ತಿವೆ ಎಂದು ಭಾವಿಸಿದಳು. ಹಿಡಿಂಬಿ ತನ್ನ ಭಾವನೆಗಳನ್ನು ಯೋಚಿಸುತ್ತಿದ್ದಂತೆ ಅವಳ ಮನಸ್ಸಿನಲ್ಲಿ ಒಂದು ಬುದ್ಧಿವಂತಿಕೆಯ ಯೋಜನೆ ರೂಪುಗೊಂಡಿತು. ಅವಳು ಪಾಂಡವರನ್ನು ಕೊಲ್ಲುವ ತನ್ನ ಸಹೋದರನ ಕ್ರೂರ ಆದೇಶವನ್ನು ಪಾಲಿಸುವುದಿಲ್ಲ, ಬದಲಿಗೆ ತನ್ನ ನರಭಕ್ಷಕ ಸಂಬಂಧಿಗಳಿಂದ ರಕ್ಷಣೆ ಮತ್ತು ಪ್ರವೇಶಿಸಲಾಗದ ಪರ್ವತಗಳ ಮೇಲೆ ಆನಂದದ ಜೀವನವನ್ನು ಭರವಸೆ ನೀಡುವ ಮೂಲಕ ಭೀಮನೊಂದಿಗೆ ಒಕ್ಕೂಟವನ್ನು ಪ್ರಸ್ತಾಪಿಸುತ್ತಾಳೆ. ಅಲ್ಲಿ ಅವರು ಗಾಳಿಯಂತೆ ಮುಕ್ತವಾಗಿ ತಿರುಗಾಡಬಹುದು. ಆದಾಗ್ಯೂ ಭೀಮನು ವ್ಯರ್ಥ ವಾಗ್ದಾನಗಳಿಂದ ಅಥವಾ ರಾಕ್ಷಸ ಮಹಿಳೆಯ ಆಕರ್ಷಣೆಯಿಂದ ಪ್ರಭಾವಿತನಾಗುವವನಲ್ಲ. ಅವನು ನಿದ್ರಿಸುತ್ತಿರುವ ತನ್ನ ತಾಯಿ ಮತ್ತು ಸಹೋದರರನ್ನು ಎಂದಿಗೂ ಕೈ ಬಿಡುವುದಿಲ್ಲ, ಹಿಡಿಂಬನ ಹಸಿವಿನ ಕರುಣೆಗೆ ಗುರಿಯಾಗಲು ಬಿಡುವುದಿಲ್ಲ ಎಂದು ಉತ್ತರಿಸಿದನು. ರಾಕ್ಷಸ ಮಹಿಳೆಯು ತನ್ನ ಸಹೋದರನ ಹಿಡಿತದಿಂದ ಇತರರನ್ನು ಎಚ್ಚರಿಸಲು ಮತ್ತು ರಕ್ಷಿಸಲು ಮುಂದಾದಳು. ಆದರೆ ಭೀಮನು ರಾಕ್ಷಸರ ವಿರುದ್ಧ ತನ್ನ ಸ್ವಂತ ಪರಾಕ್ರಮದ ಬಗ್ಗೆ ದೃಢವಾಗಿ ನಿರಾಕರಿಸಿದನು. ಹಿಡಿಂಬಿ ನಿರಾಶೆಗೊಂಡರೂ ತನ್ನ ಯೋಜನೆಯನ್ನು ಕೈಬಿಡಲಿಲ್ಲ. ಆಕೆ ತನ್ನ ಪ್ರೀತಿ ಮತ್ತು ಭಕ್ತಿಯ ಬಗ್ಗೆ ಭರವಸೆ ನೀಡಿ ತನ್ನ ಮಾತುಗಳಿಂದ ಭೀಮನನ್ನು ಆಕರ್ಷಿಸುವುದನ್ನು ಮುಂದುವರಿಸಿದಳು. ಆದರೆ ಭೀಮನು ತನ್ನ ಮೋಡಿ ಅಥವಾ ವಾಗ್ದಾನಗಳಿಂದ ಪ್ರಭಾವಿತನಾಗಲು ಇಷ್ಟಪಡಲಿಲ್ಲ. ರಾಕ್ಷಸ ಮಹಿಳೆಯ ಉದ್ದೇಶಗಳು ಸ್ಪಷ್ಟವಾಗಿದ್ದವು. ತನ್ನ ಸಹೋದರನ ಕ್ರೂರ ಇಚ್ಛೆಯನ್ನು ಧಿಕ್ಕರಿಸಿದರೂ ಸಹ ತಾನು ಬಯಸಿದ್ದನ್ನು ತನ್ನದೆಂದು ಹೇಳಿಕೊಳ್ಳಲು ಅವಳಿಗೇನನ್ನೂ ನಿಲ್ಲುವುದಿಲ್ಲ. ರಾತ್ರಿ ಕಳೆದಂತೆ ಹಿಡಿಂಬಿಯ ಮಾತುಗಳು ಸವಾಲಿನಂತೆ ಗಾಳಿಯಲ್ಲಿ ತೂಗಾಡುತ್ತಿದ್ದವು ಮತ್ತು ಭೀಮನು ದೃಢವಾಗಿ ನಿಂತನು. ಅವನ ಸಂಕಲ್ಪವು ಅಚಲವಾಗಿತ್ತು. ಪಾಂಡವರ ಮತ್ತು ಸ್ವತಃ ರಾಕ್ಷಸ ಮಹಿಳೆಯ ಭವಿಷ್ಯವು ಅನಿಶ್ಚಿತವಾಗಿ ಸಮತೋಲನದಲ್ಲಿ ತೂಗಾಡುತ್ತಿತ್ತು, ಏಕೆಂದರೆ ವಿಧಿಯ ಎಳೆಗಳು ಅವಳ ಸಂಕೀರ್ಣವಾದ ವಸ್ತ್ರವನ್ನು ನೇಯ್ಗೆ ಮಾಡುತ್ತಲೇ ಇದ್ದವು. ದಟ್ಟವಾದ ಕಾಡಿನಲ್ಲಿ ಸೂರ್ಯನ ಕಿರಣಗಳು ಮೇಲಿರುವ ಮೇಲಾವರಣದ ಮೂಲಕ ಹರಿಯುತ್ತಿದ್ದಾಗ ಹಿಡಿಂಬ ಎಂಬ ಹೆಸರಿನ ರಾಕ್ಷಸನು ತನ್ನ ಸಹೋದರಿಗಾಗಿ ಆತಂಕದಿಂದ ಕಾಯುತ್ತಿದ್ದನು. ಅವಳ ಸಹೋದರ ಭಯಭೀತರಾದ ಹಿಡಿಂಬ ಮರವೊಂದರಲ್ಲಿ ತನ್ನ ಪೀಠದಿಂದ ಇಳಿದು ಪಾಂಡವರು ಮಲಗಿದ್ದ ಸ್ಥಳದ ಕಡೆಗೆ ಸಾಗಲು ಪ್ರಾರಂಭಿಸಿದನು. ಅವನ ಕಣ್ಣುಗಳು ಬೆಂಕಿಯಂತೆ ಹೊಳೆಯುತ್ತಿದ್ದವು ಮತ್ತು ಅವನ ಬೃಹತ್ ಚೌಕಟ್ಟು ಅವನ ಸುತ್ತಲಿನ ಗಾಳಿಯನ್ನು ಕಪ್ಪಾದಿಸಿದಂತೆ ತೋರುತ್ತಿತ್ತು. ಅವನು ಸಮೀಪಿಸುತ್ತಿದ್ದಂತೆ ಅವನ ಸಹೋದರಿಯ ಭಯವು ಆತಂಕಕ್ಕೆ ತಿರುಗಿತು. ಅವನು ತನ್ನ ಸಹೋದರರ ಪಕ್ಕದಲ್ಲಿ ಮಲಗಿದ್ದ ಭೀಮನ ಬಳಿಗೆ ಧಾರಿಸಿದಳು ಮತ್ತು ಅವನ ಕಿವಿಯಲ್ಲಿ ತುತ್ತಾಗಿ ಪಿಸುಗುಟ್ಟಿದಳು. ದುಷ್ಟ ನರಭಕ್ಷಕನು ಬರುತ್ತಿದ್ದಾನೆ, ಅವಳು ಎಚ್ಚರಿಸಿದಳು. ನಾನು ಹೇಳುವಂತೆ ಮಾಡು, ನನ್ನ ಸೊಂಟದ ಮೇಲೆ ಹತ್ತಿರಿ ಮತ್ತು ನಾನು ನಿಮ್ಮೆಲ್ಲರನ್ನೂ ಆಕಾಶದ ಮೂಲಕ ಒಯ್ಯುತ್ತೇನೆ. ಭೀಮನು ಹಿಡಿಂಬನ ಮಾತುಗಳಿಗೆ ಧೈರ್ಯವಾಗಿ ನಕ್ಕನು, ಆದರೆ ಅವನ ಕಣ್ಣುಗಳು ತೀವ್ರವಾದ ಬೆಳಕಿನಿಂದ ಹೊಳೆಯುತ್ತಿದ್ದವು. ಪ್ರಿಯನೇ, ಹೆದರಬೇಡ, ಅವನು ಹೇಳಿದನು. ನಾನು ಇಲ್ಲಿ ಇರುವವರೆಗೂ ಯಾವುದೇ ರಾಕ್ಷಸನು
ಇವುಗಳಲ್ಲಿ ಯಾವುದಕ್ಕೂ ಹಾನಿ ಮಾಡಲಾರನು. ಅವನು ತನ್ನ ಬೃಹತ್ತೋಡುಗಳನ್ನು ಪ್ರತಿಯೊಂದನ್ನೂ ಆನೆಯ ಕಾಂಡದಂತೆ ಬಾಗಿಸಿದನು. ನನ್ನ ಬಲವನ್ನು ನೋಡಿ ನಾನು ಈ ನರಭಕ್ಷಕನನ್ನು ನಿನ್ನ ಕಣ್ಣುಗಳ ಮುಂದೆ ಕೊಲ್ಲುತ್ತೇನೆ. ತನ್ನ ಸಹೋದರನ ಅಸಾಧಾರಣ ದೇಹವನ್ನು ನೋಡುತ್ತಿದ್ದ ಹಿಡಿಮನ ಕಣ್ಣುಗಳು ಕಿರಿದಾದವು. ಪುರುಷರ ವಿರುದ್ಧ ರಾಕ್ಷಸರ ಪರಾಕ್ರಮವನ್ನು ಅವಳು ಕಂಡಿದ್ದಳು ಮತ್ತು ಭೀಮನು ಸಾಮಾನ್ಯ ನಶ್ವರನಲ್ಲ ಎಂದು ಅವಳಿಗೆ ತಿಳಿದಿತ್ತು. ಆದರೂ ಅವನ ಹೆಗ್ಗಳಿಕೆಗಳ ಬಗ್ಗೆ ಅವಹೇಳನವನ್ನು ಅನುಭವಿಸುವುದನ್ನು ತಪ್ಪಿಸಲು ಅವಳಿಗೆ ಸಾಧ್ಯವಾಗಲಿಲ್ಲ. ಅಷ್ಟರಲ್ಲಿ ಆತನ ಕಣ್ಣುಗಳು ಕೋಪದಿಂದ ಹೊಳೆಯುತ್ತಿದ್ದ ದೃಶ್ಯಕ್ಕೆ ಹಿಡಿಂಬ ಆಗಮಿಸಿದ. ಆತ ತನ್ನ ಸಹೋದರಿಯನ್ನು ಮಾನವ ವೇಷದಲ್ಲಿ ಹೂವುಗಳ ಮಾಲೆಗಳಿಂದ ಅಲಂಕರಿಸಿದ ಮತ್ತು ಸೂಕ್ಷ್ಮವಾದ ಪಾರದರ್ಶಕ ಉಡುಪುಗಳನ್ನು ಧರಿಸಿದ್ದನ್ನು ನೋಡಿದನು. ಆದರೆ ಹತ್ತಿರದಿಂದ ನೋಡಿದಾಗ ಆತನ ಭಾವವು ಕೋಪಕ್ಕೆ ತಿರುಗಿತು. ಈಗ ನನಗೆ ತುಂಬಾ ಹಸಿವಾಗಿರುವುದರಿಂದ ಯಾವ ಮೂರ್ಖ ಜೀವಿ ನನ್ನ ಹಾದಿಯಲ್ಲಿ ಅಡೆತಡೆಗಳನ್ನು ಎಸೆಯಲು ಬಯಸುತ್ತದೆ ಎಂದು ಕೂಗಿದನು. ಭೀಮನು ಮುಂದೆ ಹೆಜ್ಜೆ ಹಾಕಿದನು. ಅವನ ತುಟಿಗಳ ಮೇಲೆ ನಗು ಆಡುತ್ತಿತ್ತು. ನರಭಕ್ಷಕನೇ, ಬಾ ಎಂದನು. ನಾವು ಇದನ್ನು ನಮ್ಮ ನಡುವೆ ಬಗೆಹರಿಸೋಣ. ನಾನು ಇಲ್ಲಿದ್ದಾಗ ನೀನು ಒಬ್ಬ ಸ್ತ್ರೀಯನ್ನು ಕೊಲ್ಲುವುದಿಲ್ಲ. ಅವನು ತನ್ನ ಬಲವಾದ ತೋಳುಗಳು ಮತ್ತು ಎದೆಯನ್ನು ಬಾಗಿಸಿದನು ಮತ್ತು ಪಾಂಡವನ ಶಕ್ತಿಯನ್ನು ನೋಡುತ್ತಿದ್ದಂತೆ ಹಿಡಿಮನ ಕಣ್ಣುಗಳು ಅಗಲವಾದವು. ರಾಕ್ಷಸನು ಭೀಮನ ಮೇಲೆ ದಾಳಿ ಮಾಡಲು ತನ್ನ ಬೃಹತ್ತೋಡುಗಳನ್ನು ಚಾಚಿದನು. ಆದರೆ ಪಾಂಡವನು ಅವನನ್ನು ಸುಲಭವಾಗಿ ಹಿಡಿದುಕೊಂಡನು. ತನ್ನ ಬೇಟೆಯನ್ನು ಸಿಂಹದಂತೆ ಎಳೆದನು. ಇಬ್ಬರು ಹೋರಾಟಗಾರರು ಘರ್ಷಣೆ ಮಾಡಿದರು. ಅವರ ಗರ್ಜನೆಗಳು ಕಾಡಿನ ಮೂಲಕ ಪ್ರತಿಧ್ವನಿಸುತ್ತಿದ್ದವು. ಅವರು ಕೋಪದಿಂದ ಹುಚ್ಚನಾಗಿ ಬೆಳೆದ ಎರಡು ಆನೆಗಳಂತೆ ಹೋರಾಡಿದರು. ಮರಗಳು ಬಿರುಕುಬಿಟ್ಟವು ಮತ್ತು ಅವು ಕುಸ್ತಿಯಾಡುತ್ತಿದ್ದಾಗ ಬಳ್ಳಿಗಳು ಒಡೆದವು. ಅವುಗಳ ಶಕ್ತಿಯು ಗಾಳಿಯಲ್ಲಿ ಆಘಾತದ ಅಲೆಗಳನ್ನು ಕಳುಹಿಸಿತು. ಅಂತಿಮವಾಗಿ ಭೀಮನು ಹಿಡಿಂಬನನ್ನು ತನ್ನ ಸಹೋದರರಿಂದ ಸುರಕ್ಷಿತ ದೂರಕ್ಕೆ ಎಳೆಯುವಲ್ಲಿ ಯಶಸ್ವಿಯಾದನು. ಅವರು ಈಗ ಎಚ್ಚರಗೊಂಡು ಭಯದಿಂದ ನೋಡುತ್ತಿದ್ದರು. ರಾಕ್ಷಸನ ಕೂಗು ಅವರನ್ನು ಜಾಗೃತಗೊಳಿಸಿತು. ಆದರೆ ಭೀಮನ ಪರಾಕ್ರಮವು ಆ ದಿನವನ್ನು ಮತ್ತೊಮ್ಮೆ ಉಳಿಸಿತ್ತು. ಧೂಳು ನಿಂತಾಗ ಹಿಡಿಂಬ ತನ್ನ ಸಹೋದರರ ಮುಂದೆ ಕುಳಿತಳು. ಅವಳ ಕಣ್ಣುಗಳು ಅವಳ ಮೇಲೆ ನಿಂತವು. ನೀಲಿ ಮೋಡಗಳ ಬಣ್ಣಗಳಿಂದ ಆಕಾಶವನ್ನು ಚಿತ್ರಿಸಿದ ವಿಶಾಲವಾದ ಮತ್ತು ಮೋಡಿ ಮಾಡುವ ಕಾಡಿನ ಹೃದಯ ಭಾಗದಲ್ಲಿ ಒಂದು ಗಮನಾರ್ಹವಾದ ಮುಖಾಮುಖಿ ನಡೆಯಿತು. ಪೂಜ್ಯ ತಾಯಿಯಾದ ಕುಂತಿ ತನ್ನ 5 ಪುತ್ರರಾದ ಯುಧಿಷ್ಠಿರ, ಭೀಮ, ಅರ್ಜುನ, ನಕುಲ ಮತ್ತು ಸಹದೇವರೊಂದಿಗೆ ಮಲಗಿದ್ದಾಗ ಇದ್ದಕ್ಕಿದ್ದಂತೆ ಅವರು ಅಸಾಧಾರಣ ಉಪಸ್ಥಿತಿಯಿಂದ ಎಚ್ಚರಗೊಂಡರು. ಸಾಟಿಯಿಲ್ಲದ ಸೌಂದರ್ಯದ ರಾಕ್ಷಸನಾದ ಹಿಡಿಂಬನನ್ನು ನೋಡುತ್ತಾ ಅವರು ಆಶ್ಚರ್ಯದಿಂದ ತುಂಬಿದ್ದರು. ಕುಂತಿಯ ಕಣ್ಣುಗಳು ಹಿಡಿಂಬವನ್ನು ದಿಟ್ಟಿಸಿ ನೋಡುತ್ತಿದ್ದವು. ಅವರ ನಗುವೆ ನಿಗೂಢವಾದ ಮಹಿಳೆಯ ಉಪಸ್ಥಿತಿಯಿಂದ ಅವಳ ಕುತೂಹಲವು ಕೆರಳಿತು. ನೀನು ಯಾರು ಕುಂತಿಯು ಕೇಳಿದರು. ಅವಳ ಧ್ವನಿಯು ಸೌಮ್ಯವಾಗಿದ್ದರೂ ಕೇಳುತ್ತಿತ್ತು. ನಿನ್ನನ್ನು ನಮ್ಮ ಅರಣ್ಯಕ್ಕೆ ತರುವುದು ಯಾವುದು? ನಿನ್ನ ಉಪಸ್ಥಿತಿಯಿಂದ ನಮ್ಮನ್ನು ಆಶೀರ್ವದಿಸಲು ಕಳುಹಿಸಲಾದ ಆಕಾಶ ಜೀವಿಯೋ ಅಥವಾ ಅಸರ? ಹಿಡಿಂಬನ ಪ್ರತಿಕ್ರಿಯೆಯು ದುಃಖ ಮತ್ತು ಬಯಕೆಯ ಮಿಶ್ರಣದಿಂದ ಕೂಡಿತು. ನಾನು ರಾಕ್ಷಸ ಮುಖ್ಯಸ್ಥನಾದ ಹಿಡಿಂಬನ ಸಹೋದರಿ ಎಂದು ಅವಳು ಬಹಿರಂಗಪಡಿಸಿದಳು. ನನ್ನ ಸಹೋದರನು ನಿನ್ನನ್ನು ಮತ್ತು ನಿನ್ನ ಮಕ್ಕಳನ್ನು ಕೊಲ್ಲಲು ನನ್ನನ್ನು ಕಳುಹಿಸಿದ್ದನು. ಆದರೆ ಭೀಮನನ್ನು ನೋಡಿದ ನಂತರ ನಾನು ಅವನ ಪ್ರಬಲ ರೂಪದಿಂದ ಆಕರ್ಷಿತನಾಗಿ ಅವನನ್ನು ನನ್ನ ಪತಿಯಾಗಿ ಆರಿಸಿಕೊಂಡೆ. ಆದಾಗ್ಯೂ ನನ್ನ ಸಹೋದರನ ಕ್ರೌರ್ಯಕ್ಕೆ ಯಾವುದೇ ಮಿತಿಯಲಿಲ್ಲ ಮತ್ತು ಅವನು ನಮ್ಮೆಲ್ಲರನ್ನೂ ಕೊಲ್ಲಲು ಪ್ರಯತ್ನಿಸಿದ. ಹಿಡಿಂಬನು ಮಾತನಾಡುತ್ತಿದ್ದಂತೆ ಆ ದೃಶ್ಯವು ವೇದಿಕೆಯಲ್ಲಿ ನಾಟಕದಂತೆ ತೆರೆದುಕೊಂಡಿತು. ಸಹೋದರರು ತಮ್ಮ ತಾಯಿಯ ಮಾತುಗಳನ್ನು ಭಯ ಮತ್ತು ಆತಂಕದ ಮಿಶ್ರಣದಿಂದ ನೋಡಿದರು.
ಆದರೆ ಅರ್ಜುನನ ಕಣ್ಣುಗಳು ಯಾವುದೇ ಅಪಾಯದ ಚಿಹ್ನೆಗಾಗಿ ದಿಗಂತವನ್ನು ಸ್ಕ್ಯಾನ್ ಮಾಡಿದ್ದವು. ಮೇಲ್ಮೈಯಲ್ಲಿ ಕುದಿಯುತ್ತಿದ್ದ ಅವನ ಕೋಪವಾದ ಭೀಮನು ಹಿಡಿಂಬನತ್ತ ಸೂಕ್ಷ್ಮವಾಗಿ ನೋಡಿದನು. ಅವನ ಮನಸ್ಸು ಪ್ರಶ್ನೆಗಳೊಂದಿಗೆ ಓಡುತ್ತಿತ್ತು. ಭೀಮನ ಮತ್ತು ಹಿಡಿಂಬನ ಗರ್ಜನೆಗಳು ಮರಗಳ ಮೂಲಕ ಗುಡುಗು ಸಿಡಿಲಿನಂತೆ ಪ್ರತಿಧ್ವನಿಸುತ್ತಿದ್ದಾಗ ಅರಣ್ಯವು ಉದ್ವಿಗ್ನತೆಯಿಂದ ಜೀವಂತವಾಗಿತ್ತು. ಅವರ ಕಾಲುಗಳಿಂದ ಒದೆಯಲ್ಪಟ್ಟ ಧೂಳು ಹೊಗೆಯ ಪರದೆಯನ್ನು ಸೃಷ್ಟಿಸಿತು. ಅದು ಅವರ ರೂಪುಗಳನ್ನು ಮರೆಮಾಡಿತು. ಮಂಜು ಆವರಿಸಿರುವ 2 ಎತ್ತರದ ಬಂಡೆಗಳಂತೆ ಕಾಣುವಂತೆ ಮಾಡಿತು. ಅರ್ಜುನನ ಧ್ವನಿಯು ಯುದ್ಧದ ಗದ್ದಲವನ್ನು ಭೇದಿಸಿತು. ಅವನ ಮಾತುಗಳು ಚಿಂತೆ ಮತ್ತು ಧೈರ್ಯದಿಂದ ಕೂಡಿದ್ದವು. ಭಯಬೇಡ ಭೀಮ, ನಾವು ನಿದ್ದೆ ಮಾಡುತ್ತಿದ್ದೆವು ಮತ್ತು ನೀವು ಈ ರಾಕ್ಷಸನೊಂದಿಗೆ ತೊಡಗಿಸಿಕೊಂಡಿದ್ದೀರಿ ಎಂದು ನಮಗೆ ತಿಳಿದಿರಲಿಲ್ಲ. ನಾನು ನಿಮ್ಮ ಪಕ್ಕದಲ್ಲಿ ನಿಲ್ಲುತ್ತೇನೆ. ನಕುಲ ಮತ್ತು ಸಹದೇವ ನಮ್ಮ ತಾಯಿಯನ್ನು ಘರ್ಷಿಸುತ್ತಾರೆ. ಭೀಮನ ಪ್ರತಿಕ್ರಿಯೆಯು ಪ್ರತಿಭಟನೆಯ ಕೂಗು ಆಗಿತ್ತು, ಏಕೆಂದರೆ ಅವನು ತನ್ನ ಶತ್ರುವನ್ನು ಸಹಾಯವಿಲ್ಲದೆ ಸೋಲಿಸುವ ಪ್ರತಿಜ್ಞೆ ಮಾಡಿದ. ಯುದ್ಧವು ತೀವ್ರಗೊಂಡಿತು. ಇಬ್ಬರು ಹೋರಾಟಗಾರರು ಹೊಡೆತಗಳನ್ನು ವಿನಿಮಯ ಮಾಡಿಕೊಂಡರು. ಅದು ಕಾಡಿನ ಅಡಿಪಾಯವನ್ನು ಬೆಚ್ಚಿಬೀಳಿಸಿತು. ಅರ್ಜುನನ ಮಾತುಗಳು ಭೀಮನ ಮನಸ್ಸಿನಲ್ಲಿ ಪ್ರತಿಧ್ವನಿಸಿದವು. ನಿಮ್ಮ ಬಲಿಪಶುವಿನೊಂದಿಗೆ ಆಟವಾಡಬೇಡಿ, ಅವನನ್ನು ಶೀಘ್ರವಾಗಿ ಕೊಲ್ಲಿರಿ. ಸಂಜೆಯ ಸಮಯದಲ್ಲಿ ರಾಕ್ಷಸರು ತಮ್ಮ ಕುತಂತ್ರದ ಶಕ್ತಿಗಳನ್ನು ಬಿಚ್ಚಿಡುತ್ತಾರೆ. ತೀವ್ರ ದೃಢ ನಿಶ್ಚಯದಿಂದ ಭೀಮನು ತನ್ನ ತಂದೆಯ ದೈವಿಕ ಶಕ್ತಿಯಾದ ವಾಯುವಿನ ಶಕ್ತಿಯನ್ನು ತನ್ನ ರಕ್ತನಾಳಗಳ ಮೂಲಕ ಹರಿಯುವಂತೆ ಕರೆದನು. ಭೀಮನು ಹಿಡಿಂಬನ ದೇಹವನ್ನು ಗಾಳಿಯಲ್ಲಿ ಎತ್ತರಕ್ಕೆ ತಿರುಗಿಸಿದ್ದರಿಂದ ಫಲಿತಾಂಶವು ಎಂದಿಗೂ ಅನುಮಾನಕ್ಕೆ ಒಳಗಾಗಲಿಲ್ಲ. ಅವರ ಪ್ರಯಾಣದ ಮಧ್ಯದಲ್ಲಿ ಭೀಮನು ರಾಕ್ಷಸ ಸ್ತ್ರೀಯಾದ ಹಿಡಿಂಬನನ್ನು ತಮ್ಮ ಹಿಂದೆ ಹಿಂಬಾಲಿಸಿದನು. ರಾಕ್ಷಸರು ಮೋಸದ ತಂತ್ರಗಳನ್ನು ಬಳಸುವುದರಲ್ಲಿ ಕುಖ್ಯಾತರಾಗಿದ್ದಾರೆ ಮತ್ತು ಅವಳು ತಕ್ಷಣವೇ ಹೊರಟು ಹೋಗಬೇಕು ಎಂದು ಅವರು ಎಚ್ಚರಿಸಿದನು. ಆದರೆ ಹಿಡಿಂಬನ ಮಾತುಗಳು ಕುಂತಿಯ ಹೃದಯವನ್ನು ಸೆಳೆದವು. ಭೀಮನು ತನ್ನ ಅಸಹನೀಯ ಪ್ರೀತಿಯ ನೋವನ್ನು ಉಂಟು ಮಾಡಿದನೆಂದು ಅವಳು ಯುಧಿಷ್ಠಿರನಿಗೆ ಬಹಿರಂಗಪಡಿಸಿದಳು ಮತ್ತು ಅವಳು ಅವನನ್ನು ತನ್ನ ಪತಿಯಾಗಿ ಆರಿಸಿಕೊಂಡಳು. ಅವಳ ದುರವಸ್ಥೆಯಿಂದ ಪ್ರೇರೇಪಿಸಲ್ಪಟ್ಟ ಯುಧಿಷ್ಠಿರನು ಸ್ವಲ್ಪ ಸಮಯದವರೆಗೆ ಭೀಮನನ್ನು ತನ್ನೊಂದಿಗೆ ಇರಲು ಒಪ್ಪಿಕೊಂಡನು. ಭೀಮನು ಮೊದಲಿಗೆ ಕೋಪಗೊಂಡರೂ ಅಂತಿಮವಾಗಿ ಹಿಡಿಂಬನ ಆಕರ್ಷಣೆಗೆ ಶರಣಾದನು. ಅವಳು ಮಗುವಾಗುವವರೆಗೂ ಅವಳೊಂದಿಗೆ ಉಳಿಯುವುದಾಗಿ ಅವನು ಭರವಸೆ ನೀಡಿದನು. ಆದ್ದರಿಂದ ರಾಕ್ಷಸ ಮಹಿಳೆ ಮತ್ತು ಪಾಂಡವ ರಾಜಕುಮಾರ ಸುಂಟರ ಗಾಳಿಯ ಪ್ರಣಯವನ್ನು ಪ್ರಾರಂಭಿಸಿದರು. ಅವರು ಚಿತ್ರಸದೃಶ ಭೂದೃಶ್ಯಗಳ ಮೂಲಕ ಸುತ್ತಾಡಿದರು, ಒಟ್ಟಿಗೆ ಆಡುತ್ತಿದ್ದರು. ಮಂದವಾದ ಹಿಂದುಗಳು, ಸುಮಧುರ ಪಕ್ಷಿಗಳ ಹಾಡು ಮತ್ತು ಹೊಳೆಯುವ ಕಮಲ ತುಂಬಿದ ಸರೋವರಗಳ ನಡುವೆ ಅವರು ಅಲೆದಾಡುತ್ತಿರುವಾಗ ಹಿಡಿಂಬನು ಭೀಮನನ್ನು ಸಂತೋಷಪಡಿಸಲು ವಿವಿಧ ರೂಪಗಳನ್ನು ಧರಿಸಿದನು. ಅವಳು ಮಧುರವಾದ ಸಂಗೀತವನ್ನು ಸುರಿಸುತ್ತಾಳೆ, ಅದು ಪರ್ವತಗಳಲ್ಲಿ ಪ್ರತಿಧ್ವನಿಸುತ್ತದೆ. ಭೀಮನ ಮೇಲಿನ ಅವಳ ಪ್ರೀತಿಯು ಎಷ್ಟು ಉತ್ಕಟವಾಗಿತ್ತು ಎಂದರೆ ಅವಳು ಶೀಘ್ರದಲ್ಲೇ ಪ್ರಬಲ ಮಗನನ್ನು ಗರ್ಭಧರಿಸಿದಳು. ಘಟೋತ್ಕಚ ಎಂಬ ಮಗು ಉರಿಯುತ್ತಿರುವ ಕಲ್ಲಿದ್ದಲಿನಂತಹ ಕಣ್ಣುಗಳು ಮತ್ತು ಬಾಣಗಳಂತಹ ತೀಕ್ಷ್ಣವಾದ ಕಿವಿಗಳೊಂದಿಗೆ ಜನಿಸಿತು. ಸೂರ್ಯನು ಅವರ ಸುಂದರವಾದ ದಿನಗಳಂದು ಒಟ್ಟಿಗೆ ಮುಳುಗುತ್ತಿದ್ದಂತೆ ಹಿಡಿಂಬನು ಭೀಮನನ್ನು ತನ್ನ ಸಹೋದರರ ಬಳಿಗೆ ಮರಳಿ ಕರೆತರುತ್ತಾನೆ. ಅವರಿಗೆ ಅಗತ್ಯವಿದ್ದಾಗ ಹಿಂತಿರುಗುವುದಾಗಿ ಭರವಸೆ ನೀಡುತ್ತಾನೆ. ಆದ್ದರಿಂದ ಅವಳು ದಿಗಂತದಲ್ಲಿ ಕಣ್ಮರೆಯಾದಳು. ಎಲ್ಲಾ ಪಿಶಾಚರು ಮತ್ತು ರಾಕ್ಷಸರ ಭಯದಿಂದ ಅಜೇಯಯೋಧನಾಗಿ ಬೆಳೆಯುವ ಮಗುವನ್ನು ಬಿಟ್ಟು ಹೋದರು. ಘಟೋತ್ಕಚನ ಪರಾಕ್ರಮವು ಮೊದಲಿನಿಂದಲೂ ಸಾಟಿಯಿಲ್ಲದಂತಿತ್ತು. ಅವನು ತನ್ನ ಶಸ್ತ್ರಾಧಾರದಲ್ಲಿರುವ ಪ್ರತಿಯೊಂದು ಆಯುಧವನ್ನೂ ಕರಗತ ಮಾಡಿಕೊಂಡನು ಮತ್ತು ನಂಬಲಾಗದ ವೇಗದಲ್ಲಿ ಬೆಳೆದನು. ಅವನ ಹೆತ್ತವರು ಅವನಿಗೆ ಘಟೋತ್ಕಚ ಎಂಬ ಹೆಸರನ್ನು ನೀಡಿದರು. ಇದು ಅವನ ಬೋಳು ತಲೆಗೆ ನೀರಿನ ಮರಕೆಯನ್ನು ಹೋಲುತ್ತದೆ.
ಯುವ ಯೋಧನು ಪಾಂಡವರ ನೆಚ್ಚಿನವನಾದನು. ಅವರು ಅವನನ್ನು ತಮ್ಮಲ್ಲಿ ಒಬ್ಬನೆಂದು ಸ್ವಾಗತಿಸಿದರು. ರಿಡಿಮನು ಹೊರಟು ಹೋದಾಗ ಆಕೆಯು ಪಾಂಡವರೊಂದಿಗೆ ಹೊಸ ನೇಮಕಾತಿಯನ್ನು ಮಾಡಿಕೊಂಡಳು. ಅವರಿಗೆ ತನ್ನ ಸಹಾಯದ ಅಗತ್ಯವಿದ್ದಾಗಲೆಲ್ಲಾ ಮರಳುವುದಾಗಿ ಭರವಸೆ ನೀಡಿದಳು. ಮತ್ತು ಈಗ ಬಲಶಾಲಿ ಮತ್ತು ಉಗ್ರನಾಗಿ ಬೆಳೆದ ಘಟೋತ್ಕಚನು ತನ್ನ ತಂದೆಯ ಕರೆ ಬಂದಾಗ ಹಿಂತಿರುಗುವುದಾಗಿ ಪ್ರತಿಜ್ಞೆ ಮಾಡಿದನು. ಇಂದ್ರನು ಸ್ವತಃ ಕರ್ಣನ ಸಾಟಿಯಿಲ್ಲದ ಶಕ್ತಿಗೆ ಯೋಗ್ಯನಾದ ಎದುರಾಳಿಯಾಗಿ ಸೃಷ್ಟಿಸಿದ ಈ ಪ್ರಬಲ ರಾಕ್ಷಸ ಯೋಧನು ಶ್ರೇಷ್ಠತೆಗಾಗಿ ಉದ್ದೇಶಿತನಾಗಿದ್ದನೆಂದು ಯಾರಿಗೂ ತಿಳಿದಿರಲಿಲ್ಲ. ಕೊನೆಯಲ್ಲಿ ಪಾಂಡವರು ಮತ್ತು ಅವರ ಶತ್ರುಗಳ ಹಣೆಬರಹವನ್ನು ಸಮಾನವಾಗಿ ರೂಪಿಸುವ ಪರಂಪರೆಯನ್ನು ಬಿಟ್ಟು ಹಿಡಿಮುವನು ಅಜ್ಞಾತದಲ್ಲಿ ಕಣ್ಮರೆಯಾದನು. ಭಾರತದ ದಟ್ಟವಾದ ಕಾಡುಗಳಲ್ಲಿ ಪರಾಕ್ರಮಶಾಲಿ ಯೋಧರ ತಂಡವಾದ ಪಾಂಡವರು ತಮ್ಮ ತಾಯಿ ಕುಂತಿಯೊಂದಿಗೆ ಸುತ್ತಾಡುತ್ತಿದ್ದರು. ಯುಧಿಷ್ಠಿರನ ನೇತೃತ್ವದಲ್ಲಿ ಈ ವೀರ ಸಹೋದರರು ತಪಸ್ವಿಗಳ ವೇಷ ಧರಿಸಿ ವನವಾಸದಲ್ಲಿ ಬದುಕುಳಿಯುವ ಗುರಿಯನ್ನು ಹೊಂದಿದ್ದರು. ಅವರು ಮರಗಳ ತೊಗಟೆ ಮತ್ತು ಪ್ರಾಣಿಗಳ ಚರ್ಮದಿಂದ ಮಾಡಿದ ಮ್ಯಾತ್ಲ ಮತ್ತು ಉಡುಪನ್ನು ಧರಿಸಿದ್ದರು. ಅರಣ್ಯದಲ್ಲಿ ತಳರಹಿತವಾಗಿ ಮಿಶ್ರಣ ಮಾಡುತ್ತಿದ್ದರು. ಅವರು ಕಾಡುಗಳಲ್ಲಿ ಅಲೆದಾಡುತ್ತಿರುವಾಗ ಮತ್ಸ್ಯರು, ತ್ರಿಗತರು, ಪಂಚಾಲರು ಮತ್ತು ಕೀಚಕರು ಸೇರಿದಂತೆ ವಿವಿಧ ಪ್ರದೇಶಗಳನ್ನು ಎದುರಿಸಿದರು. ಅವರ ಪ್ರಯಾಣವು ಅವರನ್ನು ಸುಂದರವಾದ ಕಾಡುಗಳು ಮತ್ತು ನಿರ್ಮಲವಾದ ಸರೋವರಗಳ ಮೂಲಕ ಕರೆದೊಯ್ಯಿತು. ಅಲ್ಲಿ ಅವರು ಕೆಲವೊಮ್ಮೆ ಆಹಾರಕ್ಕಾಗಿ ಬೇಟೆಯಾಡಲು ವಿರಾಮ ನೀಡುತ್ತಿದ್ದರು. ಸಹೋದರರು ಯುದ್ಧ ಕಲೆಗಳಲ್ಲಿ ನುರಿತರಾಗಿದ್ದರು ಮತ್ತು ವೇದಗಳನ್ನು ಕರಗತ ಮಾಡಿಕೊಂಡಿದ್ದರು. ಜೊತೆಗೆ ನೈತಿಕತೆ ಮತ್ತು ರಾಜಕೀಯದಂತಹ ಇತರ ಪವಿತ್ರ ವಿಜ್ಞಾನಗಳನ್ನು ಕರಗತ ಮಾಡಿಕೊಂಡಿದ್ದರು. ಅವರು ಅಲೆದಾಡುತ್ತಿರುವಾಗ ಅವರು ತಮ್ಮ ಬುದ್ಧಿವಂತ ಅಜ್ಜ ಕೃಷ್ಣದ್ವೈಪಾಯನ ಎಂದು ಕರೆಯಲ್ಪಡುವ ವ್ಯಾಸರನ್ನು ಮುಖಾಮುಖಿಯಾದರು. ಪೂಜ್ಯ ಋಷಿಯಾದ ವ್ಯಾಸನಿಗೆ ಪಾಂಡವರ ಸಂಕಷ್ಟದ ಬಗ್ಗೆ ತಿಳಿದಿತ್ತು. ಧೃತರಾಷ್ಟ್ರನ ಮಗನ ಕೈಯಲ್ಲಿ ಅವರ ವನವಾಸ, ಅವನು ತನ್ನ ಮಾರ್ಗದರ್ಶನ ಮತ್ತು ಬೆಂಬಲವನ್ನು ನೀಡಲು ಬಂದಿದ್ದಾನೆ, ಏಕೆಂದರೆ ಅವನು ಅವರನ್ನು ತನ್ನ ದೃಷ್ಟಿಯಲ್ಲಿ ಸಮಾನವಾಗಿ ನೋಡಿದನು. ನಿನಗೆ ಏನಾಯಿತು ಎಂಬುದರ ಬಗ್ಗೆ ದುಃಖಿಸಬೇಡ, ಅವನು ನಿಧಾನವಾಗಿ ಹೇಳಿದನು. ಇದು ಸಹ ಹಾದು ಹೋಗುತ್ತದೆ ಮತ್ತು ಇದೆಲ್ಲವೂ ನಿನ್ನ ಅಂತಿಮ ಸಂತೋಷಕ್ಕಾಗಿ. ವ್ಯಾಸನ ಮಾತುಗಳು ಪ್ರೀತಿಯಿಂದ ತುಂಬಿವೆ, ಏಕೆಂದರೆ ಅವನು ಅವರ ದುರದೃಷ್ಟಕ್ಕೆ ಸೆಳೆಯಲ್ಪಟ್ಟನು. ಬುದ್ಧಿವಂತ ನಂತರ ಪಾಂಡವರನ್ನು ಹತ್ತಿರದ ಏಕಚಕ್ರ ಎಂಬ ಪಟ್ಟಣಕ್ಕೆ ಕರೆದೊಯ್ದನು. ಅಲ್ಲಿ ಅವರು ವೇಷದಲ್ಲಿ ವಾಸಿಸಲು ಸಾಧ್ಯವಾಯಿತು. ಅವನು ಮರಳಲು ಕಾಯುತ್ತಿದ್ದರು. ಅವರು ಪಟ್ಟಣವನ್ನು ಪ್ರವೇಶಿಸಿದಾಗ ಕುಂತಿಯ ಕಣ್ಣುಗಳು ಭರವಸೆಯಿಂದ ಹೊಳೆಯುತ್ತಿದ್ದವು. ಯುಧಿಷ್ಠಿರನು ಒಂದು ದಿನ ಮಹಾನ್ ಆಡಳಿತಗಾರನಾಗುತ್ತಾನೆ, ಜಗತ್ತನ್ನು ವಶಪಡಿಸಿಕೊಳ್ಳುತ್ತಾನೆ ಮತ್ತು ಅವರ ಕುಟುಂಬಕ್ಕೆ ಸಮೃದ್ಧಿಯನ್ನು ತರುತ್ತಾನೆ ಎಂದು ವ್ಯಾಸನು ಅವಳಿಗೆ ಭರವಸೆ ನೀಡಿದನು. ಸೌಮ್ಯವಾದ ನಗುವಿನೊಂದಿಗೆ ವ್ಯಾಸನು ಬ್ರಾಹ್ಮಣನ ವಾಸಸ್ಥಾನಕ್ಕೆ ಅವರನ್ನು ಪರಿಚಯಿಸಿದನು. ಅಲ್ಲಿ ಅವರು ಹಿಂದಿರುಗುವವರೆಗೆ ಕಾಯಬಹುದಾಗಿತ್ತು. ನಿಮ್ಮನ್ನು ಈ ಸ್ಥಳ ಮತ್ತು ಸಮಯಕ್ಕೆ ಹೊಂದಿಸಿಕೊಳ್ಳಿ ಎಂದು ಅವನು ಹೇಳಿದನು. ಆಗ ನೀವು ಸಂತೋಷವನ್ನು ಕಂಡುಕೊಳ್ಳುತ್ತೀರಿ. ಪಾಂಡವರು ಒಗ್ಗಟ್ಟಿನಿಂದ ತಲೆಬಾಗಿದರು. ಅವರ ಮಾರ್ಗದರ್ಶನವನ್ನು ಅನುಸರಿಸುವ ಭರವಸೆ ನೀಡಿದರು. ಆದ್ದರಿಂದ ತಮ್ಮ ಅಜ್ಜನ ಬುದ್ಧಿವಂತ ಮಾತುಗಳು ಅವರ ಮನಸ್ಸಿನಲ್ಲಿ ಪ್ರತಿಧ್ವನಿಸುತ್ತಾ ವ್ಯಾಸನು ದೂರಕ್ಕೆ ಕಣ್ಮರೆಯಾಗಿ ವಿದಾಯ ಹೇಳಿದನು. ಸೂರ್ಯನು ದಿಗಂತದ ಕೆಳಗೆ ಮುಳುಗಿದಾಗ ಪಾಂಡವರು ಒಟ್ಟಿಗೆ ನಿಂತರು. ಅವರ ಹೃದಯಗಳು ಭಾವನೆಗಳ ಮಿಶ್ರಣದಿಂದ ತುಂಬಿದವು. ಭರವಸೆ, ಹಾತೊರೆಯುವಿಕೆ ಮತ್ತು ಅನಿಶ್ಚಿತತೆ. ತಮ್ಮ ಪ್ರಯಾಣವು ಇನ್ನೂ ಮುಗಿದಿಲ್ಲ ಎಂದು ಅವರಿಗೆ ತಿಳಿದಿತ್ತು. ಆದರೆ ವ್ಯಾಸ ಮಾತುಗಳು ತಮ್ಮೊಳಗೆ ಇನ್ನೂ ಪ್ರತಿಧ್ವನಿಸುತ್ತಿರುವುದರಿಂದ ಅವರು ಮುಂದಿನ ಹಾದಿಯಲ್ಲಿ ಬೆಳಕಿನ ಮಿನುಗುವಿಕೆಯನ್ನು ಅನುಭವಿಸಿದರು. ಸೂರ್ಯನು ಏಕಚಕ್ರದ ಮೇಲೆ ಮುಳುಗುತ್ತಿದ್ದನು. ಸಣ್ಣ ಪಟ್ಟಣದ ಮೇಲೆ ಬೆಚ್ಚಗಿನ ಕಿತ್ತಳೆ ಬಣ್ಣದ ಹೊಳಪನ್ನು ಬೀರುತ್ತಿತ್ತು. ಪಾಂಡವರು, ಆ ಪ್ರಬಲ ಯೋಧರು ಮತ್ತು ಕುಂತಿಯ ಪುತ್ರರು ತಮ್ಮ ಸುದೀರ್ಘ ಪ್ರಯಾಣದ ನಂತರ ಈ ವಿನಮ್ರ ವಾಸಸ್ಥಾನಕ್ಕೆ ಬಂದಿದ್ದರು.
ಅವರು ಬ್ರಾಹ್ಮಣ ಕುಟುಂಬದೊಂದಿಗೆ ವಾಸಿಸುತ್ತಿದ್ದರು, ಉದಾತ್ತ ಜೀವನವನ್ನು ನಡೆಸುತ್ತಿದ್ದರು ಮತ್ತು ಅವರ ಸಾಧನೆಗಳಿಗಾಗಿ ಪಟ್ಟಣವಾಸಿಗಳು ಅವರನ್ನು ಗೌರವಿಸುತ್ತಿದ್ದರು. ರಾತ್ರಿ ಬೀಳುತ್ತಿದ್ದಂತೆ ಬಲಶಾಲಿ ಮತ್ತು ಧೈರ್ಯಶಾಲಿ ಭೀಮನು ತನ್ನ ತಾಯಿ ಕುಂತಿಯೊಂದಿಗೆ ಕುಳಿತುಕೊಳ್ಳುತ್ತಿದ್ದನು. ಅವರು ಹಗಲಿನ ಅರ್ಪಣೆಗಳನ್ನು ತಮ್ಮೊಳಗೆ ಹಂಚಿಕೊಳ್ಳುತ್ತಿದ್ದರು. ಸಹೋದರರು ತಮಗೆ ಕೊಟ್ಟದ್ದನ್ನು ತೆಗೆದುಕೊಳ್ಳುತ್ತಿದ್ದರು. ಕುಂತಿ ಮತ್ತು ಭೀಮರು ಒಟ್ಟಿಗೆ ಒಂದು ಭಾಗವನ್ನು ಹಂಚಿಕೊಳ್ಳುತ್ತಿದ್ದರು. ಈ ರೀತಿಯಾಗಿ ಪಾಂಡವರು ಸ್ವಲ್ಪ ಸಮಯದವರೆಗೆ ಏಕಚಕ್ರದಲ್ಲಿ ವಾಸಿಸುತ್ತಿದ್ದರು. ಅದರ ನಿವಾಸಿಗಳ ಪ್ರೀತಿಯನ್ನು ಗಳಿಸಿದರು. ಒಂದು ದಿನ ತಮ್ಮ ಭಿಕ್ಷುಕ ಪ್ರವಾಸದಲ್ಲಿದ್ದಾಗ ಸಹೋದರರು ಮನೆಯಿಂದ ದೂರವಾಗಿದ್ದರು. ಭೀಮನು ತನ್ನ ತಾಯಿಯಾದ ಪ್ರೀತಳೊಂದಿಗೆ ಉಳಿದನು. ಆಕೆ ಬ್ರಾಹ್ಮಣನ ಮನೆಯೊಳಗಿಂದ ಬರುವ ಹೃದಯ ವಿದ್ರಾವಕ ಕೂಗನ್ನು ಕೇಳಿದಳು. ಸಹಾನುಭೂತಿ ಮತ್ತು ಅವಳ ಒಳ್ಳೆಯ ಹೃದಯದಿಂದ ಚಲಿಸಿದ ಕುಂತಿ ಅದನ್ನು ನಿರ್ಲಕ್ಷಿಸಲು ಸಾಧ್ಯವಾಗಲಿಲ್ಲ. ಅವಳು ಭೀಮನಿಗೆ, ನಮ್ಮ ತೊಂದರೆಗಳು ಶಮನಗೊಂಡಿವೆ, ನಾವು ಈ ಬ್ರಾಹ್ಮಣನ ಮನೆಯಲ್ಲಿ ಸಂತೋಷದಿಂದ ವಾಸಿಸುತ್ತಿದ್ದೇವೆ, ಅವನಿಂದ ಗೌರವಿಸಲ್ಪಟ್ಟಿದ್ದೇವೆ ಮತ್ತು ಧೃತರಾಷ್ಟ್ರನ ಮಗನಿಗೆ ತಿಳಿದಿಲ್ಲ. ಓ ಮಗನೇ, ಈ ಬ್ರಾಹ್ಮಣನಿಗಾಗಿ ನಾನು ಏನು ಮಾಡಬೇಕು ಎಂದು ನಾನು ಯಾವಾಗಲೂ ಯೋಚಿಸುತ್ತೇನೆ. ಇತರರ ವಾಸಸ್ಥಾನಗಳಲ್ಲಿ ಸಂತೋಷದಿಂದ ವಾಸಿಸುವ ಅವರು ಏನು ಮಾಡುತ್ತಾರೆ? ಆತ ಒಬ್ಬ ನಿಜವಾದ ವ್ಯಕ್ತಿ, ಆತನ ಮೇಲೆ ಎಂದಿಗೂ ಅನುಗ್ರಹವು ಕಳೆದು ಹೋಗುವುದಿಲ್ಲ. ಭೀಮನು ತನ್ನ ತಾಯಿಯ ಮಾತುಗಳನ್ನು ಶ್ರದ್ಧೆಯಿಂದ ಆಲಿಸಿದನು ಮತ್ತು ದೃಢವಾದ ನೋಟದಿಂದ, ರೇ ತಾಯಿಯೇ, ಬ್ರಾಹ್ಮಣನ ಯಾತನೆಯ ಸ್ವರೂಪ ಮತ್ತು ಅದು ಎಲ್ಲಿಂದ ಉದ್ಭವಿಸಿದೆ ಎಂಬುದನ್ನು ಖಚಿತಪಡಿಸಿಕೊಳ್ಳಿ. ಅದರ ಬಗ್ಗೆ ಎಲ್ಲವನ್ನೂ ತಿಳಿದುಕೊಂಡು ನಾನು ಅದನ್ನು ನಿವಾರಿಸುತ್ತೇನೆ. ಕಾರ್ಯವು ಎಷ್ಟೇ ಕಷ್ಟಕರವಾಗಿದ್ದರೂ ಕುಂತಿ ತನ್ನ ಕಟ್ಟಿಹಾಕಿದ ಕರುಗಳ ಕಡೆಗೆ ಓಡುತ್ತಿರುವ ಹಸುವಿನಂತೆ ಬ್ರಾಹ್ಮಣನ ಒಳಾಂಗಣವನ್ನು ತ್ವರಿತವಾಗಿ ಪ್ರವೇಶಿಸಿದನು. ಒಳಗೆ ಬ್ರಾಹ್ಮಣ ಕುಟುಂಬವು ದುಃಖಭರಿತ ಮುಖಗಳೊಂದಿಗೆ ಕುಳಿತಿರುವುದನ್ನು ಅವಳು ಕಂಡಳು. ಬ್ರಾಹ್ಮಣನು ತನ್ನ ಹೆಂಡತಿಯೊಂದಿಗೆ ಮಾತನಾಡುತ್ತಾ, ಅಯ್ಯೋ, ಈ ಐಹಿಕ ಜೀವನವು ಕೊಂಬಿನಂತೆ ಟೊಳ್ಳಾಗಿದೆ ಮತ್ತು ಎಲ್ಲ ನಂತರವೂ ಫಲಪ್ರದವಾಗಿಲ್ಲ. ಜೀವನವು ದುಃಖ ಮತ್ತು ರೋಗವಾಗಿದೆ. ಇದು ನಿಜವಾಗಿಯೂ ದುಃಖದ ದಾಖಲೆಯಾಗಿದೆ. ಸಂಪತ್ತು, ಸದ್ಗುಣ ಮತ್ತು ಸಂತೋಷದ ಅನ್ವೇಷಣೆಯ ಬಗ್ಗೆ ಅವನು ವಿಷಾದಿಸಿದನು. ಇದು ಆಗಾಗ್ಗೆ ಭಿನ್ನಾಭಿಪ್ರಾಯ ಮತ್ತು ನೋವಿಗೆ ಕಾರಣವಾಯಿತು. ಬ್ರಾಹ್ಮಣನು ತನ್ನ ಕುಟುಂಬದೊಂದಿಗೆ ಬೇರೆ ಸ್ಥಳಕ್ಕೆ ವಲಸೆ ಹೋಗಲು ಪ್ರಯತ್ನಿಸಿದ್ದರೆಂದು ಒಪ್ಪಿಕೊಂಡನು. ಆದರೆ ಅವರ ಪೂರ್ವಜರ ಮನೆಯೊಂದಿಗೆ ತನ್ನ ಹೆಂಡತಿಯ ಬಾಂಧವ್ಯದಿಂದಾಗಿ ಅದನ್ನು ಮಾಡಲು ಸಾಧ್ಯವಾಗಲಿಲ್ಲ. ಮುಂಬರುವ ಅಪಾಯವನ್ನು ಎದುರಿಸುವಲ್ಲಿ ಬ್ರಾಹ್ಮಣನು ತನ್ನ ಅಸಹಾಯಕತೆಯನ್ನು ವ್ಯಕ್ತಪಡಿಸಿದಾಗ ಕುಂತಿಯು ಗಮನವಿಟ್ಟು ಆಲಿಸಿದಳು. ತನ್ನ ಯಾವುದೇ ಪ್ರೀತಿಪಾತ್ರರನ್ನು ತ್ಯಾಗ ಮಾಡಲು ಅವನಿಗೆ ಸಾಧ್ಯವಾಗಲಿಲ್ಲ ಅಥವಾ ತನ್ನನ್ನು ರಕ್ಷಿಸಿಕೊಳ್ಳಲು ಅವರನ್ನು ತ್ಯಜಿಸಲು ಸಾಧ್ಯವಾಗಲಿಲ್ಲ. ತನ್ನ ಪೂರ್ವಜರ ಮನೆಯನ್ನು ತೊರೆಯಲು, ತನ್ನ ಹೆಂಡತಿಯ ನಿರಾಕರಣೆ, ತನ್ನ ಕುಟುಂಬವನ್ನು ಪೋಷಿಸಲು ತನ್ನ ಅಸಮರ್ಥತೆ ಮತ್ತು ಅವರೆಲ್ಲರಿಗೂ ಕಾಯುತ್ತಿರುವ ಕ್ರೂರ ಅದೃಷ್ಟದ ಬಗ್ಗೆ ಮಾತನಾಡುವಾಗ ಬ್ರಾಹ್ಮಣನ ಮಾತುಗಳು ದುಃಖ ಮತ್ತು ಹತಾಶೆಯಿಂದ ತುಂಬಿದವು. ಕುಂತಿಯು ಬ್ರಾಹ್ಮಣನ ಕಥೆಯನ್ನು ಕೇಳುತ್ತಿದ್ದಂತೆ ಆಕೆಗೆ ಒಂದು ಆಳವಾದ ಭಾವನೆಯ ಅನುಭವವಾಯಿತು. ಒಂದು ಸಣ್ಣ ಹಳ್ಳಿಯಲ್ಲಿ ಒಬ್ಬ ನಿಷ್ಠಾವಂತ ಹೆಂಡತಿಯು ತನ್ನ ಪತಿಯ ಮುಂದೆ ಒಬ್ಬ ಬುದ್ಧಿವಂತ ಮತ್ತು ವಿದ್ಯಾವಂತ ಬ್ರಾಹ್ಮಣನ ಮುಂದೆ ನಿಂತಳು. ತಮ್ಮ ಮಗನ ಅದೃಷ್ಟದ ಬಗ್ಗೆ ಅವನ ಆಳವಾದ ದುಃಖವನ್ನು ಅವಳು ಕೇಳಿದ್ದಳು ಮತ್ತು ಅವನು ದುಃಖದಿಂದ ಮುಳುಗಿದ್ದಾನೆಂದು ಅವಳು ತಿಳಿದಿದ್ದಳು. ಅವನ ತೋಳಿನ ಮೇಲೆ ಸೌಮ್ಯವಾದ ಸ್ಪರ್ಶದಿಂದ ಅವಳು ಸಾಂತ್ವನ ಮತ್ತು ಬುದ್ಧಿವಂತಿಕೆಯ ಮಾತುಗಳನ್ನು ಮಾತನಾಡಲು ಪ್ರಾರಂಭಿಸಿದಳು. ಪ್ರಿಯಪತಿ, ಸಾಮಾನ್ಯ ಮನುಷ್ಯನಂತೆ ದುಃಖಿಸಬೇಡಿ. ನೀವು ಒಬ್ಬ ಋಷಿ, ಜೀವನ ಮತ್ತು ಮರಣದ ಮಾರ್ಗಗಳಲ್ಲಿ ಚೆನ್ನಾಗಿ ಪರಿಣತರಾಗಿದ್ದೀರಿ. ಎಲ್ಲಾ ಪುರುಷರು ಅಂತಿಮವಾಗಿ ಸಾಯಬೇಕು ಎಂದು ನಿಮಗೆ ತಿಳಿದಿದೆ. ಆದರೂ ಇದು ಹೊಸದೇನೋ ಎಂಬಂತೆ ನೀವು ದುಃಖಿಸುತ್ತೀರಿ. ನೆನಪಿಡಿ, ನಾನು ನಿಮಗೆ ಮಕ್ಕಳನ್ನು ಹೆತ್ತಿದ್ದೇನೆ ಮತ್ತು ಅವರೊಂದಿಗೆ ನಮ್ಮ ಸಾಲವನ್ನು ಪರಸ್ಪರ ಮರುಪಾವತಿಸಲಾಗಿದೆ. ಆದರೆ ಈಗ ನಿಮ್ಮ ಮಗನ ಭವಿಷ್ಯವು ಅನಿಶ್ಚಿತವಾಗಿರುವುದರಿಂದ
ನಾನು ನಮ್ಮೆಲ್ಲರಿಗೂ ಅಪಾಯವನ್ನು ಮಾತನಾಡುತ್ತಿದ್ದೇನೆ. ಅವಳ ಪತಿ ಅವಳನ್ನು ನೋಡಿದನು. ಅವನ ಕಣ್ಣುಗಳು ಕಣ್ಣೀರಿನಿಂದ ತುಂಬಿದವು. ಆದರೆ ಅವಳು ತಡೆಯಿಲ್ಲದೆ ಮುಂದುವರಿಸಿದಳು. ಒಬ್ಬ ಮಹಿಳೆಯಾಗಿ ನಿಮ್ಮನ್ನು ಬೆಂಬಲಿಸುವುದು ಮತ್ತು ಗೌರವಿಸುವುದು ನನ್ನ ಕರ್ತವ್ಯ ಎಂದು ನನಗೆ ತಿಳಿದಿದೆ. ಆದರೆ ಈ ಸಂದರ್ಭದಲ್ಲಿ ಹಾಗೆ ಮಾಡುವುದು ನನಗೆ ಮೂರ್ಖತನವಾಗುತ್ತದೆ. ನೀವು ಇಲ್ಲದೆ ನಮ್ಮ ಮಗಳನ್ನು ಅವಳಿಗೆ ಹಾನಿ ಮಾಡಲು ಪ್ರಯತ್ನಿಸುವವರಿಂದ ನಾನು ಹೇಗೆ ರಕ್ಷಿಸಬಹುದು? ಮತ್ತು ತನ್ನ ತಂದೆಯಂತಹ ಶ್ರೇಷ್ಠತೆಗಾಗಿ ಉದ್ದೇಶಿಸಲಾದ ನಮ್ಮ ಮಗನ ಬಗ್ಗೆ ಏನು ನಿಮ್ಮ ಮಾರ್ಗದರ್ಶನವಿಲ್ಲದೆ ನಾನು ಅವನ ಭವಿಷ್ಯವನ್ನು ಹೇಗೆ ಖಚಿತಪಡಿಸಿಕೊಳ್ಳಬಹುದು? ಅವಳು ನಿಲ್ಲಿಸಿದಳು. ಅವಳ ಧ್ವನಿಯು ಭಾವೋದ್ರೇಕದಿಂದ ನಡುಗುತ್ತಿತ್ತು. ಪ್ರಿಯ ಪತಿ, ನಾನು ನಿಮಗಾಗಿ ನನ್ನ ಜೀವನವನ್ನು ತ್ಯಾಗ ಮಾಡಲು ಸಿದ್ಧನಿದ್ದೇನೆ. ಒಬ್ಬ ಮಹಿಳೆ ತನ್ನ ಕುಟುಂಬದ ಯೋಗಕ್ಷೇಮಕ್ಕಾಗಿ ತನ್ನನ್ನು ತಾನೇ ತ್ಯಾಗ ಮಾಡುವುದು ಅತ್ಯುನ್ನತ ಸದ್ಗುಣವೆಂದು ಪರಿಗಣಿಸಲಾಗುತ್ತದೆ. ಮಕ್ಕಳು ಮತ್ತು ಸಂಬಂಧಿಕರನ್ನು ನಾವು ಅಪಾಯ ಮತ್ತು ಸಂಕಟದಿಂದ ಮುಕ್ತರಾಗಲು ಮಾತ್ರ ಗೌರವಿಸಲಾಗುತ್ತದೆ ಎಂದು ಹೇಳಲಾಗುತ್ತದೆ. ನನ್ನನ್ನು ತ್ಯಜಿಸುವ ಮೂಲಕ ನೀವು ನಿಮ್ಮನ್ನು, ನಿಮ್ಮ ಮಗನನ್ನು ಮತ್ತು ನಮ್ಮ ಮಗಳನ್ನು ರಕ್ಷಿಸಿಕೊಳ್ಳುತ್ತೀರಿ. ನೀವು ಈ ಜಗತ್ತಿನಲ್ಲಿ ದೊಡ್ಡ ಅರ್ಹತೆಯನ್ನು ಮತ್ತು ಇನ್ನು ಮುಂದೆ ಶಾಶ್ವತ ಆನಂದವನ್ನು ಪಡೆಯುತ್ತೀರಿ. ಅವಳು ಮಾತನಾಡುವಾಗ ಅವಳ ಮಾತುಗಳು ಅವಳ ಗಂಡನ ಹೃದಯದಲ್ಲಿ ದೃಢವಿಶ್ವಾಸವನ್ನು ಮೂಡಿಸಿದವು. ಅವಳು ಹೇಳಿದ್ದಲ್ಲಿ ಅವನು ಸತ್ಯವನ್ನು ಕಂಡನು ಮತ್ತು ಅವನ ದುಃಖವು ದೃಢನಿಶ್ಚಯದ ಭಾವನೆಗೆ ದಾರಿ ಮಾಡಿಕೊಡಲು ಪ್ರಾರಂಭಿಸಿತು. ಕೊನೆಗೆ, ಪ್ರಿಯವಾದ ಹೆಂಡತಿ, ನೀನು ಬುದ್ಧಿವಂತಿಕೆಯ ಮಾತುಗಳನ್ನು ಹೇಳಿದ್ದೀಯೆ. ನಿನ್ನ ಮತ್ತು ನಮ್ಮ ಮಕ್ಕಳ ಹಿತಕ್ಕಾಗಿ ನಾನು ನೀನು ಹೇಳಿದಂತೆ ಮಾಡುತ್ತೇನೆ ಎಂದು ಗಟ್ಟಿಯಾಗಿ ಅಪ್ಪಿಕೊಂಡು ಹೇಳಿದನು. ಅವರು ಒಟ್ಟಾಗಿ ಅಳತೊಡಗಿದರು. ಮುಂದೆ ಏನಾಗಲಿದೆ ಎಂಬುದರ ಭಾರದಿಂದ ಅವರ ಹೃದಯಗಳು ಭಾರವಾದವು. ಆದರೆ ಆ ಕ್ಷಣದಲ್ಲಿ ಅವರು ಒಬ್ಬರಿಗೊಬ್ಬರು ಮತ್ತು ತಮ್ಮ ಕುಟುಂಬಕ್ಕಾಗಿ ಉತ್ತಮವಾದದ್ದನ್ನು ಮಾಡುತ್ತಿದ್ದಾರೆಂದು ತಿಳಿದುಕೊಂಡು ಅವರು ವಿಚಿತ್ರವಾದ ಶಾಂತಿಯನ್ನು ಕಂಡುಕೊಂಡರು. ಅವರು ಅಲ್ಲಿ ನಿಂತಾಗ ಪರಸ್ಪರರ ತೋಳುಗಳಲ್ಲಿ ಸುತ್ತಿಕೊಂಡು ಅವರಿಗಾಗಿ ಕಾಯುತ್ತಿದ್ದ ಆ ದುಷ್ಟವು ಬಹುತೇಕ ಸಹನೀಯವಾಗಿ ಕಾಣುತ್ತಿತ್ತು, ಏಕೆಂದರೆ ಪ್ರತಿಕೂಲ ಪರಿಸ್ಥಿತಿಯಲ್ಲಿ ಅವರು ಅದನ್ನು ಮೀರಲು, ನೋವಿನಿಂದ ಮೇಲೇರಲು ಮತ್ತು ಹೆಚ್ಚಿನ ಉದ್ದೇಶವನ್ನು ಕಂಡುಕೊಳ್ಳಲು ಒಂದು ಮಾರ್ಗವನ್ನು ಕಂಡುಕೊಂಡಿದ್ದರು. ಆದ್ದರಿಂದ ತಮ್ಮ ಮುಖಗಳ ಮೇಲೆ ಕಣ್ಣೀರು ಸುರಿಸುತ್ತಾ ಮುಂದೆ ಏನು ಎದುರಿಸಬೇಕೆಂಬುದನ್ನು ಅವರು ಯೋಜಿಸಲು ಪ್ರಾರಂಭಿಸಿದರು. ಭೀಕರ ಪರಿಸ್ಥಿತಿಯ ನಡುವೆ ರಾಜಕುಮಾರಿ ಕುಂತಿ ತನ್ನ ಪೋಷಕರು ವಿದುರನ ಮಾವ ರಾಜ ಮಾದ್ರಿಯ ಸೋದರ ಮಾವ ಮತ್ತು ಅವನ ಹೆಂಡತಿಯ ಮುಂದೆ ಕಣ್ಣೀರು ಸುರಿಸುತ್ತಾ ನಿಂತಳು. ಆಕೆಯ ಮಾತುಗಳು ಸಹಾನುಭೂತಿಯಿಂದ ತುಂಬಿದವು. ನೀವು ಏಕೆ ತುಂಬಾ ದುಃಖಿಸುತ್ತಿದ್ದೀರಿ? ನಾನು ನಿಮ್ಮನ್ನು ನೋಡಿಕೊಳ್ಳಲು ಇಲ್ಲಿಗೆ ಬಂದಿಲ್ಲವೆಂಬಂತೆ ದಯವಿಟ್ಟು ನನ್ನ ಮಾತನ್ನು ಕೇಳಿ ಮತ್ತು ಯಾವುದು ಉತ್ತಮ ಎಂದು ನಿರ್ಧರಿಸಿ ಒಂದು ಹಂತದಲ್ಲಿ ನನ್ನನ್ನು ಬಿಟ್ಟುಬಿಡುವುದು ನಿಮ್ಮ ಕರ್ತವ್ಯವಾಗಿದೆ. ಈಗ ನನ್ನನ್ನು ಏಕೆ ತ್ಯಜಿಸಬಾರದು ಮತ್ತು ನಿಮ್ಮ ಸುರಕ್ಷತೆಗಾಗಿ ಎಲ್ಲವನ್ನೂ ತ್ಯಾಗ ಮಾಡಬಾರದು? ಕುಂತಿಯ ಮಾತುಗಳು ಅವರು ಎದುರಿಸಿದ ಕಠಿಣ ವಾಸ್ತವತೆಯ ಕಟುವಾದ ಜ್ಞಾಪನೆಯಾಗಿವೆ. ಅವಳ ಹೆತ್ತವರನ್ನು ರಾಕ್ಷಸರು ಗುರಿಯಾಗಿಸಿಕೊಂಡಿದ್ದರು. ಮನುಷ್ಯರ ಮೇಲೆ ಬೇಟೆಯಾಡಿದ ಭಯಹುಟ್ಟಿಸುವ ಜೀವಿ ತನ್ನ ದಂಧೆ ಬಿದ್ದರೆ ಅವರ ಕುಟುಂಬವು ಕತ್ತಲಲ್ಲಿ ಮುಳುಗುತ್ತದೆ ಎಂದು ಕುಂತಿಗೆ ತಿಳಿದಿತ್ತು. ಅವಳು ಮಾತನಾಡುತ್ತಲೇ ಇದ್ದಳು. ಅವಳ ಧ್ವನಿಯು ವಿಶ್ವಾಸದಿಂದ ತುಂಬಿತ್ತು. ಮಗುವನ್ನು ಈ ಜಗತ್ತಿನಲ್ಲಿ ಮತ್ತು ಮುಂದಿನದರಲ್ಲಿ ರಕ್ಷಕ ಎಂದು ಪರಿಗಣಿಸಲಾಗುತ್ತದೆ. ಪೂರ್ವಜರು ನನ್ನಿಂದ ಮೊಮ್ಮಕ್ಕಳನ್ನು ಬಯಸುತ್ತಾರೆ, ಆದರೆ ಅವರು ಬೆಳೆಯಲು ನಾನು ಕಾಯುವುದಿಲ್ಲ. ಪ್ರಿಯ ಪೋಷಕರು, ನಾನು ನಿಮ್ಮ ಜೀವಗಳನ್ನು ರಕ್ಷಿಸುತ್ತೇನೆ. ಕುಂತಿಯು ಮಾತನಾಡುತ್ತಿದ್ದಂತೆಯೇ ಆಕೆಯ ಮಾತುಗಳು ಪ್ರೀತಿ ಮತ್ತು ಭಕ್ತಿಯಿಂದ ತುಂಬಿ ತುಳುಕುತ್ತಿದ್ದವು. ಆಕೆಯ ತಂದೆ ತೀರಿಕೊಂಡರೆ ಅವರ ಕುಟುಂಬದ ಪೂರ್ವಜರ ಆಚರಣೆಗಳು ಸ್ಥಗಿತಗೊಳ್ಳುತ್ತವೆ. ಇದು ಪಿತೃಗಳಿಗೆ ಅಥವಾ ಅವರ ಪೂರ್ವಜರಿಗೆ ದೊಡ್ಡ ಹಾನಿಯನ್ನುಂಟು ಮಾಡುತ್ತದೆ ಎಂದು ಆಕೆಗೆ ತಿಳಿದಿತ್ತು. ಆಕೆಯ ತಾಯಿ ಮಾದ್ರಿಯೂ ಸಹ ಕುಂತಿಯನ್ನು ಏಕಾಂಗಿಯಾಗಿ ಮತ್ತು ದುರ್ಬಲಳಾಗಿ ಬಿಟ್ಟು ದುಃಖಕ್ಕೆ ಬಲಿಯಾಗುತ್ತಾಳೆ. ಅಂತಹ ಅದೃಷ್ಟದ ಆಲೋಚನೆಯು ಕುಂತಿಗೆ ರಸಹನೀಯವಾಗಿತ್ತು. ತನ್ನ ಕಣ್ಣುಗಳಲ್ಲಿ ಕಣ್ಣೀರು ಸುರಿಸುತ್ತಾ ತನ್ನನ್ನು ಬಿಟ್ಟುಬಿಡಿ ಎಂದು ಕುಂತಿ ತನ್ನ ಹೆತ್ತವರನ್ನು ಬೇಡಿಕೊಂಡಳು. ನಾನು ತೊಂದರೆಯ ಮೂಲವೆಂದು ನನಗೆ ತಿಳಿದಿದೆ,
ಆದರೆ ದಯವಿಟ್ಟು ನಿಮ್ಮನ್ನು ನೀವು ರಕ್ಷಿಸಿಕೊಳ್ಳಿ. ನಿಮ್ಮ ಮಗ ಇನ್ನೂ ಚಿಕ್ಕವನಾಗಿದ್ದಾನೆ ಮತ್ತು ನೀವಿಬ್ಬರೂ ಬಿದ್ದರೆ ಅವನು ಏಕಾಂಗಿಯಾಗಿರುತ್ತಾನೆ. ಅವನು ನಮ್ಮಿಲ್ಲದೆ ಬದುಕುವುದಿಲ್ಲ. ನಾವು ಈ ಅಪಾಯದಿಂದ ಒಟ್ಟಿಗೆ ತಪ್ಪಿಸಿಕೊಂಡರೆ ನಮ್ಮ ಕುಟುಂಬದ ವಂಶಾವಳಿಯು ಮುಂದುವರಿಯುತ್ತದೆ ಮತ್ತು ನಮ್ಮ ಪೂರ್ವಜರ ಆಚರಣೆಗಳು ಹಾಗೆ ಉಳಿಯುತ್ತವೆ. ಕುಂತಿಯು ಮಾತನಾಡುತ್ತಿದ್ದಂತೆಯೇ ಆಕೆಯ ಮಾತುಗಳು ಅವರ ದಣಿದ ಆತ್ಮಗಳಿಗೆ ಮುಲಾಮು ಇದ್ದವು. ಆಕೆಯ ಪೋಷಕರು ಹತಾಶೆಯಿಂದ ಬಳಲುತ್ತಿದ್ದರು. ಆದರೆ ತಮ್ಮ ಮಗಳ ಸಂಕಲ್ಪವನ್ನು ಕೇಳಿ ಅವರು ಭರವಸೆಯ ಮಿನುಗುವಿಕೆಯನ್ನು ಕಾಣಲಾರಂಭಿಸಿದರು. ಕುಂತಿಯು ತಮ್ಮ ಸುರಕ್ಷತೆಗಾಗಿ ತನ್ನನ್ನು ತಾನು ತ್ಯಾಗ ಮಾಡಲು ಸಿದ್ಧಳಾಗಿದ್ದರು ಎಂದು ಅವರು ಅರಿತುಕೊಂಡರು. ಅಷ್ಟರಲ್ಲಿ ಅವರ ಚಿಕ್ಕ ಮಗ ಪ್ರೀತಾ ತನ್ನ ಮಧುರವಾದ ಚುಚ್ಚುಮದ್ದಿನ ಧ್ವನಿಯಲ್ಲಿ, ಅಳಬೇಡ ತಂದೆಯೇ, ಅಳಬೇಡ ತಾಯಿ, ಅಳಬೇಡ ಸಹೋದರಿ. ಅವರು ಪ್ರತಿಯೊಬ್ಬಳ ಹತ್ತಿರ ಬಂದರು. ಸಣ್ಣ ಕತ್ತಿಯಂತೆ ಹುಲ್ಲಿನ ಬ್ಲೇಡ್ ಅನ್ನು ಹಿಡಿದುಕೊಂಡರು. ನಾನು ಇದರಿಂದ ರಾಕ್ಷಸನನ್ನು ಕೊಲ್ಲುತ್ತೇನೆ. ತಮ್ಮ ಮಗುವಿನ ಮುಗ್ಧತೆ ಮತ್ತು ಶೌರ್ಯವನ್ನು ನೋಡಿ ನಗುತ್ತಿದ್ದ ಕುಟುಂಬದವರ ದುಃಖ ಕ್ಷಣಾರ್ಧದಲ್ಲಿ ನಿವಾರಣೆ ಆಯಿತು. ಕುಂತಿ ತನ್ನ ಹೆತ್ತವರ ಆತ್ಮವನ್ನು ಪುನರುಜ್ಜೀವನಗೊಳಿಸುವ ಅವಕಾಶವನ್ನು ಕಂಡಳು ಮತ್ತು ಮತ್ತೊಮ್ಮೆ ಮಾತನಾಡುತ್ತಾಳೆ. ಅವಳ ಮಾತುಗಳು ಪ್ರೋತ್ಸಾಹದಿಂದ ತೊಟ್ಟಿಕ್ಕುತ್ತಿದ್ದವು. ಅವಳ ಧ್ವನಿಯು ಅಮೃತದಂತೆ ಇತ್ತು. ಅವರ ಹತಾಶೆಯಿಂದ ಅವರನ್ನು ಪುನರುಜ್ಜೀವನಗೊಳಿಸಿತು. ಮೊದಲನೆಯದಾಗಿ ಕುಟುಂಬದ ಮುಖಗಳು ಭರವಸೆಯಿಂದ ಬೆಳಗಿದವು ಮತ್ತು ಒಂದು ಕ್ಷಣ ಅವರು ತಮ್ಮ ಮುಂದಿರುವ ಅಪಾಯದ ಬಗ್ಗೆ ಮರೆತುಬಿಟ್ಟರು. ವೆಟ್ರಾಕಿಯ ಪಟ್ಟಣದಲ್ಲಿ ಬ್ರಾಹ್ಮಣನ ಮನೆಯ ಮೇಲೆ ಕತ್ತಲೆಯ ಮೋಡದಂತೆ ಭಯದ ಭಾವವೊಂದು ಆವರಿಸಿತ್ತು. ಅವನ ಹೆಂಡತಿಯಾದ ಕುಂತಿಯು ತನ್ನ ಮುಖದ ಮೇಲೆ ಕಳವಳದಿಂದ ಅವನ ಬಳಿಗೆ ಬಂದಳು. ಈ ದುಃಖದ ಕಾರಣವನ್ನು ನಿಮ್ಮಿಂದ ಕಲಿಯಲು ನಾನು ಬಯಸುತ್ತೇನೆ ಎಂದು ಅವಳು ನಿಧಾನವಾಗಿ ಹೇಳಿದಳು. ಸಾಧ್ಯವಾದರೆ ನಾನು ಅದನ್ನು ತೆಗೆದುಹಾಕುತ್ತೇನೆ. ಅವರ ಅವಸ್ಥೆಯನ್ನು ವಿವರಿಸಲು ಪ್ರಾರಂಭಿಸಿದಾಗ ಬ್ರಾಹ್ಮಣನ ಕಣ್ಣುಗಳು ನಡುಗಿದವು. ನಮ್ಮ ಪಟ್ಟಣವನ್ನು ವಾಕಾ ಎಂಬ ನರಭಕ್ಷಕಾರ ರಾಕ್ಷಸನು ಆಳುತ್ತಾನೆ. ಅವನು ಮಾನವ ಮಾಂಸವನ್ನು ತಿನ್ನುತ್ತಾನೆ. ಅವನು ದೊಡ್ಡ ಶಕ್ತಿಯುಳ್ಳ ದೈತ್ಯನಾಗಿದ್ದಾನೆ ಮತ್ತು ಅವನ ಉಪಸ್ಥಿತಿಯು ನಮ್ಮ ಜೀವನದ ಮೇಲೆ ಭಯದ ನೆರಳು ಬೀರುತ್ತದೆ. ಬ್ರಾಹ್ಮಣನು ಮುಂದುವರೆದಂತೆ ಕುಂತಿ ಶ್ರದ್ಧೆಯಿಂದ ಆಲಿಸಿದನು. ಪ್ರತಿ ಕೆಲವು ವರ್ಷಗಳಿಗೊಮ್ಮೆ ವಾಕಾ ಅವರ ಅಗತ್ಯಗಳನ್ನು ಪೂರೈಸುವುದು ನಿರ್ದಿಷ್ಟವಾಗಿ ಒಂದು ಕುಟುಂಬಕ್ಕೆ ಬರುತ್ತದೆ. ಅಕ್ಕಿ, 2 ಎಮ್ಮೆಗಳು ಮತ್ತು ಅವುಗಳನ್ನು ತಲುಪಿಸಲು ಮನುಷ್ಯರ ಬಂಡಿ. ನಾವು ಈ ಕರ್ತವ್ಯವನ್ನು ತಪ್ಪಿಸಲು ಪ್ರಯತ್ನಿಸಿದರೆ ಅವನು ನಮ್ಮೆಲ್ಲರನ್ನೂ ಕೊಲ್ಲುತ್ತಾನೆ. ಯಾರೂ ಬದುಕುಳಿಯುವುದಿಲ್ಲ. ಅವರ ಪರಿಸ್ಥಿತಿಯ ಭಾರವು ಬ್ರಾಹ್ಮಣನ ಮೇಲೆ ದೈಹಿಕ ಶಕ್ತಿಯಂತೆ ಭಾರವಾಯಿತು. ನಾನು ನನ್ನ ಸರದಿ ಬರುವವರೆಗೆ ಕಾಯುತ್ತಾ ನಿರಂತರ ಆತಂಕದಲ್ಲಿ ಬದುಕಿದ್ದೇನೆ. ಹತಾಶೆಯಿಂದ ಭಾರವಾದ ಅವನ ಧ್ವನಿಯಲ್ಲಿ ಅವನು ಹೇಳಿದನು, ಆದರೆ ನಾನು ಮಾತ್ರವಲ್ಲ, ನಾವು ಬ್ರಾಹ್ಮಣರು ಸ್ವತಂತ್ರ ಮತ್ತು ಸ್ವತಂತ್ರರಾಗಿರಲು ಉದ್ದೇಶಿತರಾಗಿದ್ದೇವೆ. ನಾವು ಬಯಸಿದಂತೆ ಭೂಮಿಯಲ್ಲಿ ಸುತ್ತಾಡುತ್ತೇವೆ. ನಾವು ಯಾರೊಂದಿಗೂ ಬಂಧಿಸಲ್ಪಟ್ಟಿಲ್ಲ. ಆದರೂ ಇಲ್ಲಿ ನಾವು ವಾಕನ ಆಳ್ವಿಕೆಯಲ್ಲಿ ಸಿಕ್ಕಿಹಾಕಿಕೊಂಡಿದ್ದೇವೆ. ಅವನು ನಿಲ್ಲುತ್ತಾನೆ. ಮುಂದುವರಿಯುವ ಮೊದಲು ತನ್ನ ಆಲೋಚನೆಗಳನ್ನು ಸಂಗ್ರಹಿಸುತ್ತಾನೆ. ನಾನು ಒಂದು ಮಾರ್ಗವನ್ನು ಯೋಚಿಸಲು ಪ್ರಯತ್ನಿಸಿದೆ, ಆದರೆ ಯಾವುದೂ ಇಲ್ಲ ಎಂದು ತೋರುತ್ತದೆ. ಈ ಸಂಕಷ್ಟದಿಂದ ಹೊರಬರಲು ನನ್ನ ಬಳಿ ಯಾವುದೇ ಸಂಪತ್ತು ಇಲ್ಲ ಮತ್ತು ನನ್ನ ಕುಟುಂಬದ ಯಾವುದೇ ಸದಸ್ಯರೊಂದಿಗೆ ಬೇರೆಯಾಗಲು ನನಗೆ ಸಾಧ್ಯವಾಗಲಿಲ್ಲ. ಅವರಲ್ಲಿ ಒಬ್ಬರನ್ನು ವಾಕನ ಕರುಣೆಗೆ ಕಳುಹಿಸುವ ಆಲೋಚನೆ ಅಸಹನೀಯವಾಗಿದೆ. ಅವನ ಕಣ್ಣುಗಳು ತನ್ನ ಮೇಲೆ ಬಿದ್ದ ಕತ್ತಲೆಯಿಂದ ತಪ್ಪಿಸಿಕೊಳ್ಳಲು ಹುಡುಕುತ್ತಿರುವಂತೆ ಅಲೆದಾಡಿದವು. ಅವನು ಮಾತನಾಡುತ್ತಿದ್ದಂತೆ ಕುಂತಿಯ ಅಭಿವ್ಯಕ್ತಿಯು ಮತ್ತಷ್ಟು ದುಃಖಕರವಾಗುತ್ತಾ ಹೋಯಿತು. ಅವಳ ಸಂಕಷ್ಟದ ಆಳ ಮತ್ತು ಅವಳ ಗಂಡನ ಮಾತುಗಳನ್ನು ಪ್ರೇರೇಪಿಸಿದ ಹತಾಶೆಯನ್ನು ಅವಳು ಅರ್ಥ ಮಾಡಿಕೊಂಡಳು. ನಾನು ಇಂದು ನಿನ್ನೊಂದಿಗೆ ವಾಕಾಗೆ ಹೋಗುತ್ತೇನೆ ಎಂದು ಅವಳು ಅಂತಿಮವಾಗಿ ಹೇಳಿದಳು. ಅವಳ ಧ್ವನಿಯು ದೃಢವಾಗಿತ್ತು, ಆದರೆ ರಾಜೀನಾಮೆಯ ಸುಳಿವನ್ನು ಹೊಂದಿತ್ತು. ಬಹುಶಃ ನಾವು ಒಟ್ಟಿಗೆ ಸೇರಿದ್ದರೆ ಅವನು ನಮ್ಮೆಲ್ಲರನ್ನೂ
ಒಂದೇ ಬಾರಿಗೆ ನುಂಗಬಹುದು. ನಮ್ಮ ಕುಟುಂಬವನ್ನು ಈ ಭಯಾನಕ ಹಣೆಬರಹದಿಂದ ರಕ್ಷಿಸಬಹುದು. ಕುಂತಿಯತ್ತ ನೋಡಿದ ಬ್ರಾಹ್ಮಣನು ಅವನ ಕಣ್ಣುಗಳು ದುಃಖ ಮತ್ತು ಕೃತಜ್ಞತೆಯ ಮಿಶ್ರಣದಿಂದ ತುಂಬಿದವು. ಅವರು ವಾಕನ ಕರುಣೆಯ ಪ್ರಪಾತವನ್ನು ಎದುರಿಸುತ್ತಿದ್ದರೂ ಸಹ ಅವಳು ಕೊನೆಯವರೆಗೂ ಅವನೊಂದಿಗೆ ನಿಲ್ಲುತ್ತಾಳೆ ಎಂದು ಅವನಿಗೆ ತಿಳಿದಿತ್ತು. ಅವರು ಒಟ್ಟಿಗೆ ಅಪರಿಚಿತರನ್ನು ಧೈರ್ಯದಿಂದ ಎದುರಿಸುತ್ತಾರೆ. ಪರಸ್ಪರರ ಮೇಲಿನ ಪ್ರೀತಿ ಮತ್ತು ಮುಂದೆ ಏನು ಎದುರಿಸಬೇಕೆಂಬುದರ ಬಗ್ಗೆ ಅವರ ದೃಢ ನಿಶ್ಚಯದಿಂದ ಒಟ್ಟಿಗೆ ಬಂಧಿಸಲ್ಪಡುತ್ತಾರೆ. ಸೂರ್ಯನು ಅವರ ಪಟ್ಟಣದಲ್ಲಿ ಮುಳುಗಲು ಪ್ರಾರಂಭಿಸಿದಾಗ ಬೀದಿಗಳಲ್ಲಿ ದೀರ್ಘವಾದ ನೆರಳುಗಳನ್ನು ಬೀಸಿದ ಬ್ರಾಹ್ಮಣನು ತನ್ನ ಆಸನದಿಂದ ಎದ್ದು ತನ್ನ ಕೈಯನ್ನು ಕುಂತಿಗೆ ಅರ್ಪಿಸಿದನು. ಬನ್ನಿ, ನಾವು ಒಟ್ಟಾಗಿ ಒಂದು ಕುಟುಂಬವಾಗಿ ವಾಕ್ಯಕ್ಕೆ ಹೋಗೋಣ. ನಮ್ಮ ಅದೃಷ್ಟವು ಮೊಹರು ಆಗಲಿ. ರಾಜ್ಯದ ಹೃದಯ ಭಾಗದಲ್ಲಿರುವ ಒಂದು ಸಣ್ಣ ಹಳ್ಳಿಯಲ್ಲಿ ಒಬ್ಬ ಬ್ರಾಹ್ಮಣನು ತನ್ನ ಹೆಂಡತಿ ಮತ್ತು ಚಿಕ್ಕ ಮಕ್ಕಳೊಂದಿಗೆ ವಾಸಿಸುತ್ತಿದ್ದನು. ಆದರೆ ಅವರ ಶಾಂತಿಯುತ ಜೀವನವು ಶೀಘ್ರದಲ್ಲೇ ಭಯಾನಕ ಬೆದರಿಕೆಯಿಂದ ಅಸ್ತವ್ಯಸ್ತಗೊಂಡಿದ್ದು. ರಾಕ್ಷಸ ಭಯ ಹುಟ್ಟಿಸುವ ರಾಕ್ಷಸ ಹಳ್ಳಿಗರನ್ನು ಭಯಭೀತಗೊಳಿಸುತ್ತಿದ್ದನು. ಅವರ ಜೀವವನ್ನು ಉಳಿಸುವುದಕ್ಕೆ ಬದಲಾಗಿ ಗ್ರಾಮಸ್ಥರಿಂದ ಅಪ್ಪಿಯನ್ನು ಬೇಡುತ್ತಿದ್ದನು. ಬ್ರಾಹ್ಮಣನ ಕುಟುಂಬವು ಈ ಅಪಾಯದಿಂದ ವಿಶೇಷವಾಗಿ ದುರ್ಬಲವಾಗಿತ್ತು, ಏಕೆಂದರೆ ಅವನಿಗೆ ಒಬ್ಬನೇ ಮಗನಿದ್ದನು, ಇನ್ನೂ ಚಿಕ್ಕ ಹುಡುಗನಾಗಿದ್ದನು, ಮತ್ತು ಅವನ ಮಗಳು ಕೇವಲ ಮಗುವಿಗಿಂತ ಹೆಚ್ಚಾಗಿದ್ದಳು. ರಾಕ್ಷಸನ ಕೋಪವನ್ನು ಎದುರಿಸಲು ಅವರಲ್ಲಿ ಯಾರನ್ನೂ ಕಳುಹಿಸುವ ಆಲೋಚನೆಯು ಕುಂತಿಗೆ ಅಸಹನೀಯವಾಗಿತ್ತು. ಬ್ರಾಹ್ಮಣನ ಕುಟುಂಬವನ್ನು ರಕ್ಷಿಸಲು ತನ್ನ ಮೇಲೆ ತೆಗೆದುಕೊಂಡ ಕುಲೀನ ರಾಣಿಯೋ, ಬ್ರಾಹ್ಮಣನೇ, ನಾನು ಸ್ವಲ್ಪವೂ ದುಃಖಿಸುವುದಿಲ್ಲ, ಏಕೆಂದರೆ ಈ ರಾಕ್ಷಸನಿಂದ ನಿನ್ನನ್ನು ರಕ್ಷಿಸಲು ನಾನು ಒಂದು ಮಾರ್ಗವನ್ನು ಕಂಡುಕೊಂಡಿದ್ದೇನೆ. ನನ್ನ ಸ್ವಂತ ಪುತ್ರರು ಬಲಶಾಲಿಗಳು ಮತ್ತು ಧೈರ್ಯಶಾಲಿಗಳು, ಮತ್ತು ಅವರಲ್ಲಿ ಒಬ್ಬರು ನಿನ್ನ ಸ್ಥಾನದಲ್ಲಿ ಹೋಗಬಹುದು. ಕುಂತಿ ತನ್ನ 5 ಪುತ್ರರಲ್ಲಿ ಒಬ್ಬನನ್ನು ಬ್ರಾಹ್ಮಣನ ಪರವಾಗಿ ರಾಕ್ಷಸನಿಗೆ ಕಪ್ಪೆಯನ್ನು ಒಯ್ಯಲು ಕಳುಹಿಸಲು ಪ್ರಸ್ತಾಪಿಸಿದಳು. ಆದರೆ ಬ್ರಾಹ್ಮಣನು ನಿರಾಕರಿಸಿದನು. ಅವನ ಮುಖವು ದೃಢನಿಶ್ಚಯದಲ್ಲಿ ಮುಳುಗಿತು. ನಾನು ಬ್ರಾಹ್ಮಣನ ಪ್ರಾಣವನ್ನು ಪಣಕ್ಕಿಟ್ಟು ನನ್ನ ಪ್ರಾಣವನ್ನು ಎಂದಿಗೂ ತ್ಯಾಗ ಮಾಡುವುದಿಲ್ಲ ಎಂದು ದೃಢವಾಗಿ ಹೇಳಿದನು. ಆಶ್ರಯ ಕೋರಿ ನಮ್ಮ ಮನೆಗೆ ಬಂದವರನ್ನು ರಕ್ಷಿಸುವುದು ಮತ್ತು ಗೌರವಿಸುವುದು ನಮ್ಮ ಕರ್ತವ್ಯವಾಗಿದೆ. ನನ್ನ ಸಹೋದರರಲ್ಲಿ ಒಬ್ಬನಿಗೆ ಹಾನಿಯಾಗುವುದನ್ನು ನೋಡುವುದಕ್ಕಿಂತ ನಾನೇ ಸಾಯುತ್ತೇನೆ. ಕುಂತಿಯು ಬ್ರಾಹ್ಮಣನ ಭಾವನೆಗಳನ್ನು ಅರ್ಥಮಾಡಿಕೊಂಡಳು. ಆದರೆ ತನ್ನ ಮಗನನ್ನು ಕಳುಹಿಸುವುದು ಬುದ್ಧಿವಂತ ನಿರ್ಧಾರ ಎಂದು ಅವಳಿಗೆ ಮನವರಿಕೆಯಾಗಲಿಲ್ಲ. ತನ್ನ ಹಿರಿಯ ಮಗನಾದ ಭೀಮನು ಮಂತ್ರಗಳಲ್ಲಿ ಬಲಶಾಲಿ ಮತ್ತು ನುರಿತವನಾಗಿದ್ದನು, ಮತ್ತು ತನ್ನನ್ನು ತಾನು ಹಾನಿಗೊಳಗಾಗದಂತೆ ರಾಕ್ಷಸನನ್ನು ಸೋಲಿಸಲು ಸಾಧ್ಯವಾಗುತ್ತದೆ ಎಂದು ಅವಳು ವಿವರಿಸಿದಳು. ಆದಾಗ್ಯೂ ರಕ್ಷಿಸಲ್ಪಡುವ ನಿರೀಕ್ಷೆಯಿಂದ ಬ್ರಾಹ್ಮಣನ ಹೆಂಡತಿಗೆ ಅತಿಯಾದ ಸಂತೋಷವಾಯಿತು, ಮತ್ತು ಆಕೆ ಕುಂತಿಯ ಪ್ರಸ್ತಾಪವನ್ನು ಕುತೂಹಲದಿಂದ ಸ್ವೀಕರಿಸಿದಳು. ಅವರು ಒಟ್ಟಾಗಿ ಭೀಮನ ಬಳಿಗೆ ಹೋದರು. ಅವನು ಅವನ ತಾಯಿ ಪರಿಸ್ಥಿತಿಯನ್ನು ವಿವರಿಸುವಾಗ ಶ್ರದ್ಧೆಯಿಂದ ಆಲಿಸಿದನು. ಕುಂತಿ ಹೇಳಿದಳು, ನನಗೆ ನನ್ನ ಮಗನ ಮೇಲೆ ನಂಬಿಕೆ ಇದೆ, ಮತ್ತು ಅವನು ನಮ್ಮನ್ನು ವಿಫಲಗೊಳಿಸುವುದಿಲ್ಲ ಎಂದು ನನಗೆ ತಿಳಿದಿದೆ. ಮತ್ತು ಅವನ ಮುಖದ ಮೇಲೆ ದೃಢವಾದ ನೋಟದಿಂದ ಭೀಮನು ರಾಕ್ಷಸನಿಗೆ ಕಪ್ಪವನ್ನು ಒಯ್ಯುವ ಅಪಾಯಕಾರಿ ಕಾರ್ಯವನ್ನು ಕೈಗೊಳ್ಳಲು ಒಪ್ಪಿಕೊಂಡನು. ಸೂರ್ಯನು ಪಾಂಡವರ ವಾಸಸ್ಥಾನದ ಮೇಲೆ ಮುಳುಗಿ ಅವರ ಶಾಂತ ಸಂಜೆಯ ಮೇಲೆ ಬೆಚ್ಚಗಿನ ಕಿತ್ತಳೆ ಬಣ್ಣದ ಹೊಳಪನ್ನು ಬೀರಿದನು. ತಮ್ಮ ಹಗಲಿನ ಪ್ರಯತ್ನಗಳಿಂದ ಇನ್ನೂ ತತ್ತರಿಸಿ ಹೋಗಿದ್ದ ಸಹೋದರರು ಹಳ್ಳಿಯಲ್ಲಿ ತಾವು ಸಂಗ್ರಹಿಸಿದ್ದ ಭಿಕ್ಷೆಯೊಂದಿಗೆ ಮನೆಗೆ ಮರಳಿದರು. ಸದಾ ಜಾಗರೂಕರಾಗಿದ್ದ ಮತ್ತು ಗ್ರಹಿಕೆಯಾಗಿದ್ದ ಯುಧಿಷ್ಠಿರನು ತನ್ನ ಸಹೋದರ ಭೀಮನ ದೃಢವಾದ ಮುಖವನ್ನು ನೋಡಿದನು ಮತ್ತು ಏನೋ ತಪ್ಪಾಗಿದೆ ಎಂದು ಅರಿತನು. ಮಧ್ಯಾಹ್ನದ ಊಟದ ತಯಾರಿಯಲ್ಲಿ ನಿರತರಾಗಿದ್ದ ಅವರ ತಾಯಿ ಕುಂತಿಯ ಪಕ್ಕದಲ್ಲಿ ಕುಳಿತಿದ್ದಾಗ ಯುಧಿಷ್ಠಿರನು ಕಾಳಜಿಯ ಭಾವದಿಂದ ಅವಳ ಕಡೆಗೆ ತಿರುಗಿದನು. ತಾಯಿ
ಭೀಮನು ಕೈಗೊಂಡಿರುವ ಕೆಲಸವೇನು? ಇದು ನಿಮ್ಮ ಆಜ್ಞೆಯಿಂದವೋ ಅಥವಾ ಅವನ ಸ್ವಂತ ಉಪಕ್ರಮದಿಂದವೋ? ಕುಂತಿಯು ತನ್ನ ಮಗನ ಅಂತಃಪ್ರಜ್ಞೆಯನ್ನು ಅರಿತುಕೊಂಡು ಶಾಂತವಾಗಿ ಉತ್ತರಿಸಿದಳು. ಭೀಮನು ಈ ದೊಡ್ಡ ಕಾರ್ಯವನ್ನು ನನಗಾಗಿ ಮತ್ತು ಈ ಕಷ್ಟದ ಸಮಯದಲ್ಲಿ ನಮಗೆ ಆಶ್ರಯ ನೀಡಿದ ನಮ್ಮ ಬ್ರಾಹ್ಮಣ ಸ್ನೇಹಿತನ ಒಳಿತಿಗಾಗಿ ಮಾಡುತ್ತಾನೆ. ತನ್ನ ತಾಯಿಯ ಮಾತುಗಳ ಭಾರವನ್ನು ಗ್ರಹಿಸಿದಾಗ ಯುಧಿಷ್ಠಿರನ ಕಣ್ಣುಗಳು ಗಾಬರಿಯಾಗಿ ಅಗಲವಾದವು. ಭೀಮನು ಸಾಮಾನ್ಯ ಯೋಧನಲ್ಲ, ಆದರೆ ಸಾಟಿಯಿಲ್ಲದ ಶಕ್ತಿ ಮತ್ತು ಪರಾಕ್ರಮವನ್ನು ಹೊಂದಿರುವ ದೈತ್ಯಾಕಾರದ ಮನುಷ್ಯನೆಂದು ಅವನಿಗೆ ತಿಳಿದಿತ್ತು. ಅವನು ಅಂತಹ ಅಪಾಯಕಾರಿ ಕಾರ್ಯವನ್ನು ಕೈಗೊಳ್ಳುವ ಆಲೋಚನೆಯು ಯುಧಿಷ್ಠಿರನ ಬೆನ್ನೆಲುಬನ್ನು ನಡುಗಿಸಿತು. ತಾಯ್, ನೀನು ಏನು ದುಡುಕಿನ ಕೃತ್ಯವನ್ನು ಮಾಡಿದ್ದೀಯಾ? ಅವನ ಧ್ವನಿಯು ಚಿಂತೆಯಿಂದ ಕೂಡಿತ್ತು. ಈ ಕಾರ್ಯವು ಅಪಾಯದಿಂದ ತುಂಬಿದೆ. ಬಹುತೇಕ ಆತ್ಮಹತ್ಯೆ ಒಬ್ಬರ ಸ್ವಂತ ಮಗನನ್ನು ತ್ಯಜಿಸುವುದನ್ನು ಬುದ್ಧಿವಂತರು ಎಂದಿಗೂ ಸಾರಿಸುವುದಿಲ್ಲ. ಇನ್ನೊಬ್ಬನ ಸಲುವಾಗಿ ನಿನ್ನ ಸ್ವಂತ ಮಗನನ್ನು ತ್ಯಾಗ ಮಾಡಲು ನೀವು ಏಕೆ ಬಯಸುತ್ತೀರಿ? ಕುಂತಿಯು ತನ್ನ ಮಗನ ಚಿಂತೆಗಳನ್ನು ನಿರೀಕ್ಷಿಸುತ್ತಾ ತನ್ನ ತರ್ಕವನ್ನು ವಿವರಿಸಲು ಪ್ರಾರಂಭಿಸಿದಳು. ಯುಧಿಷ್ಠಿರನೇ, ನಾನು ದೌರ್ಬಲ್ಯ ಅಥವಾ ಅಜ್ಞಾನದಿಂದ ವರ್ತಿಸಿಲ್ಲ. ನಾವು ನಮ್ಮ ಶತ್ರುಗಳಿಗೆ ತಿಳಿದಿಲ್ಲದ ಬ್ರಾಹ್ಮಣನ ಮನೆಯಲ್ಲಿ ವಾಸಿಸುತ್ತಿದ್ದೇವೆ ಮತ್ತು ಭೀಮನನ್ನು ಅವರ ವೈರಿಗಳ ವಿರುದ್ಧ ನಿಲ್ಲಿಸುವ ಮೂಲಕ ಅವನ ದಯೆಯನ್ನು ಮರುಪಾವತಿಸಲು ನಾನು ಬಯಸುತ್ತೇನೆ. ಭೀಮನ ಹಿಂದಿನ ಸಾಹಸಗಳ ಕಥೆಗಳನ್ನು ವಿವರಿಸುವಾಗ ಅವಳು ತನ್ನ ಕಣ್ಣುಗಳಲ್ಲಿ ಒಂದು ದೂರದ ನೋಟವನ್ನು ನಿಲ್ಲಿಸಿದಳು. ಅವನು ನಿಮ್ಮಲ್ಲಿ ಪ್ರತಿಯೊಬ್ಬರನ್ನು ಆನೆಯಂತೆ ಭಾರವಾದ ವಾರಣಾವತದಿಂದ ಹೇಗೆ ಹೊತ್ತನು ಎಂಬುದನ್ನು ನೆನಪಿಸಿಕೊಳ್ಳಿ. ಭೂಮಿಯಲ್ಲಿ ಭೀಮನಿಗೆ ಸಮಾನವಾದವರು ಯಾರೂ ಇಲ್ಲ. ಅವನು ಸ್ವತಃ ಗುಡುಗು ಹಿಡಿದವನನ್ನು ಸಹ ಜಯಿಸಬಹುದು. ಯುಧಿಷ್ಠಿರನು ಶ್ರದ್ಧೆಯಿಂದ ಆಲಿಸಿದನು. ಅವನ ಮನಸ್ಸು ಪ್ರಶ್ನೆಗಳು ಮತ್ತು ಅನುಮಾನಗಳಿಂದ ಓಡುತ್ತಿತ್ತು. ಭೀಮನ ಶಕ್ತಿಯು ಅವರೆಲ್ಲರನ್ನೂ ರಕ್ಷಿಸಿದ ಸಮಯವನ್ನು ಅವನು ನೆನಪಿಸಿಕೊಂಡನು. ಅವರು ಲಕ್ಷದ ಮನೆಯಿಂದ ಕಿರಿದಾದ ತಪ್ಪಿಸಿಕೊಳ್ಳುವಿಕೆಯಿಂದ ಹಿಡಿದು ಹಿಡಿಮನ ನಾಶದವರೆಗೆ ಅವನ ತಾಯಿಯ ದೃಢವಿಶ್ವಾಸವು ಅಚಲವಾಗಿತ್ತು. ಆದರೆ ಯುಧಿಷ್ಠಿರನಿಗೆ ತಾನು ಬೆಂಕಿಯೊಂದಿಗೆ ಆಟವಾಡುತ್ತಿದ್ದೇನೆ ಎಂಬ ಭಾವನೆಯನ್ನು ಅಲುಗಾಡಿಸಲು ಸಾಧ್ಯವಾಗಲಿಲ್ಲ. ಪೂಜ್ಯ ಶ್ರೀ ವ್ಯಾಸನು ತನಗೆ ನೀಡಿದ ಪ್ರಾಚೀನ ಬುದ್ಧಿವಂತಿಕೆಯ ಆಧಾರದ ಮೇಲೆ ಕುಂತಿಯು ತನ್ನ ಪ್ರೇರಣೆಗಳನ್ನು ವಿವರಿಸುವುದನ್ನು ಮುಂದುವರೆಸಿದಳು. ಅವಶ್ಯಕತೆಯ ಸಮಯದಲ್ಲಿ ಬ್ರಾಹ್ಮಣನಿಗೆ ಸಹಾಯ ಮಾಡುವ ಕ್ಷತ್ರಿಯನು ಮುಂದೆ ಆನಂದದ ಪ್ರದೇಶಗಳನ್ನು ಪಡೆಯುತ್ತಾನೆ ಎಂದು ಅವಳು ಹೇಳಿದಳು. ಭೀಮನನ್ನು ಅವರ ವೈರಿಯ ವಿರುದ್ಧ ನಿಲ್ಲಿಸುವ ಮೂಲಕ ನಾವು ನಮ್ಮ ಆಶ್ರಯದಾತನ ದಯೆಯನ್ನು ಮರುಪಾವತಿಸುವುದಲ್ಲದೆ ಹೆಚ್ಚಿನ ಹಣವನ್ನು ಗಳಿಸುತ್ತೇವೆ. ಕಾಡಿನ ಮಧ್ಯಭಾಗದಲ್ಲಿ ಪಾಂಡುವಿನ ಮಗನಾದ ಭೀಮರೆಂಬ ವೀರ ಯೋಧನು ಅಪಾಯಕಾರಿ ಅನ್ವೇಷಣೆಯನ್ನು ಪ್ರಾರಂಭಿಸಿದನು. ಅವನ ತಾಯಿ ಕುಂತಿವಾಕಾಗೆಂಬ ನರಭಕ್ಷಕನಿಂದ ಭಯಭೀತರಾಗಿದ್ದ ಬ್ರಾಹ್ಮಣನ ಬಗ್ಗೆ ಕೇಳಿದರು. ಪೀಡಿತ ಬ್ರಾಹ್ಮಣನ ಬಗ್ಗೆ ಸಹಾನುಭೂತಿಯಿಂದ ಪ್ರೇರೇಪಿಸಲ್ಪಟ್ಟ ಆಕೆ ಆ ಪ್ರಾಣಿಯನ್ನು ಕೊಂದು ತನ್ನ ಪ್ರಾಣದೊಂದಿಗೆ ಮರಳುವಂತೆ ಭೀಮನಿಗೆ ಸೂಚನೆ ನೀಡಿದಳು. ದೃಢನಿಶ್ಚಯದ ಹೃದಯದಿಂದ ಭೀಮನು ವಾಸಿಸುತ್ತಿದ್ದ ಕಾಡಿನತ್ತ ಹೊರಟನು. ರಾತ್ರಿ ಉರುಳಿದಂತೆ ಭೀಮನು ವಾಸಿಸುತ್ತಿದ್ದ ಗುಡಿಸಲಿನ ಹತ್ತಿರ ಹೋದನು. ಅವನು ಜೋರಾಗಿ ಕೂಗಿ ನರಭಕ್ಷಕನು ತನಗಾಗಿ ತಂದ ಆಹಾರವನ್ನು ತಿನ್ನುವ ಮೂಲಕ ಅವನನ್ನು ನಿಂದಿಸಿದನು. ಈ ಪ್ರಚೋದನೆಯಿಂದ ರಾಕ್ಷಸನ ಕೋಪವು ಹೊತ್ತಿಕೊಂಡಿತು ಮತ್ತು ಅವನು ತನ್ನ ಗುಹೆಯಿಂದ ಹೊರಬಂದನು. ಕೆಂಪು ಕಣ್ಣುಗಳು, ಗಡ್ಡ ಮತ್ತು ಕೂದಲನ್ನು ಹೊಂದಿದ್ದ ಅವನ ಬೃಹತ್ ದೇಹವು ಕೋಪವನ್ನು ಹೊರಸೂಸುತ್ತಿತ್ತು. ಭೀಮನು ತನ್ನ ಸ್ವಂತ ಆಹಾರವನ್ನು ಸೇವಿಸುತ್ತಿರುವುದನ್ನು ನೋಡಿದಾಗ ವಾಕನ ಗರ್ಜನೆಯು ಕಾಡಿನಲ್ಲೆಲ್ಲ ಪ್ರತಿಧ್ವನಿಸಿತು. ಈ ಮೂರ್ಖನು ಯಾರು? ವಾಕನು ಕೂಗಿದನು. ನನ್ನ ಸಮ್ಮುಖದಲ್ಲಿ ನನ್ನ ಆಹಾರ ಪದಾರ್ಥಗಳನ್ನು ನುಂಗಲು ಯಾರು ಧೈರ್ಯ ಮಾಡುತ್ತಾರೆ? ನರಭಕ್ಷಕನ ಕೋಪದಿಂದ ವಿಚಲಿತರಾಗದ ಭೀಮನು ತನ್ನ ತುಟಿಗಳ ಮೇಲೆ ನಗುವಿನ ಸುಳಿವನ್ನು ತೋರಿಸುತ್ತಾ
ತನ್ನ ಮುಖವನ್ನು ತಿರುಗಿಸಿ ತಿನ್ನುವುದನ್ನು ಮುಂದುವರಿಸಿದನು. ಕೋಪಗೊಂಡ ವಾಕನು ರಕ್ತಸಿಕ್ತವಾದ ಕೂಗಿ ಭೀಮನ ಮೇಲೆ ಆರೋಪಿಸಿದನು. ಆದರೆ ಪರಾಕ್ರಮಶಾಲಿ ಯೋಧನು ದೃಢವಾಗಿ ಏನೂ ಸಂಭವಿಸಿಲ್ಲವೆಂಬಂತೆ ರಾಕ್ಷಸನ ಆಹಾರವನ್ನು ತಿನ್ನುತ್ತಿದ್ದನು. ಕೋಪದಿಂದ ವಾಕನು ಭೀಮನ ಮೇಲೆ ಮರವೊಂದನ್ನು ಎಸೆದನು. ಆದರೆ ಪಾಂಡವನು ಅದನ್ನು ತನ್ನ ಎಡಗೈಯಲ್ಲಿ ಹಿಡಿದನು. ಇದು ತಿರಸ್ಕಾರದ ಸಂಕೇತವಾಗಿತ್ತು. ಎರಡು ದೈತ್ಯರ ನಡುವಿನ ಯುದ್ಧವು ಬಿರುಸಾಗಿ ನಡೆಯಿತು. ಮರಗಳು ಬಾಣಗಳಂತೆ ಗಾಳಿಯಲ್ಲಿ ಹಾರುತ್ತಿದ್ದವು. ಅವು ಘರ್ಷಣೆ ಮಾಡುವಾಗ ಅವುಗಳ ಕಾಲುಗಳ ಕೆಳಗೆ ಭೂಮಿಯು ನಡುಗಿತು. ಅವುಗಳ ಶಕ್ತಿಯು ಕಾಡಿನ ಅಡಿಪಾಯವನ್ನು ಅಲುಗಾಡಿಸಿತು. ಮರಗಳು ಬಿರುಕು ಬಿಟ್ಟವು ಮತ್ತು ಚೂರಾದವು. ಭೀಮ ಮತ್ತು ವಾಕ ಹೊಡೆತಗಳನ್ನು ವಿನಿಮಯ ಮಾಡಿಕೊಳ್ಳುತ್ತಿದ್ದಂತೆ ಅವುಗಳ ಕಾಂಡಗಳು ನೆಲಕ್ಕೆ ಅಪ್ಪಳಿಸಿದವು. ಹೋರಾಟವು ತೀವ್ರಗೊಳ್ಳುತ್ತಿದ್ದಂತೆ ಭೀಮನು ತನ್ನ ವೈರಿಯನ್ನು ಸೋಲಿಸುವ ಅವಕಾಶವನ್ನು ಬಳಸಿಕೊಂಡನು. ಅವನು ತನ್ನ ಮೊಣಕಾಲಿನಿಂದ ವಾಕನನ್ನು ನೆಲಕ್ಕೆ ಎಳೆದನು. ನರಭಕ್ಷಕನ ಕುತ್ತಿಗೆಯನ್ನು ಒಂದು ಕೈಯಿಂದ ಮತ್ತು ಸೊಂಟದ ಬಟ್ಟೆಯನ್ನು ಇನ್ನೊಂದು ಕೈಯಿಂದ ಹಿಡಿದನು. ಕಠಿಣ ಪ್ರಯತ್ನದಿಂದ ಅವನು ವಾಕವನ್ನು 2 ಬಾರಿ ಬಾಗಿಸಿದನು. ಅವರ ಹೋರಾಟದ ಅಡಿಯಲ್ಲಿ ಭೂಮಿಯು ನಡುಗುತ್ತಿದ್ದಂತೆ ರಕ್ತವನ್ನು ವಾಂತಿ ಮಾಡುವಂತೆ ಒತ್ತಾಯಿಸಿದನು. ಭೀಮನು ಯುದ್ಧದಲ್ಲಿ ಜಯಶಾಲಿಯಾಗಿ ಹೊರಹೊಮ್ಮಿದಂತೆ ಅರಣ್ಯವು ಮೌನವಾಯಿತು. ಅದರ ಮರಗಳು ಒಡೆದವು. ಬ್ರಾಹ್ಮಣನ ಭೀತಿಯನ್ನು ಸೋಲಿಸಲಾಯಿತು ಮತ್ತು ಭೂಮಿಯಲ್ಲಿ ಶಾಂತಿ ಪುನಃಸ್ಥಾಪನೆಯಾಯಿತು. ಭಯದಿಂದ ಆವೃತವಾದ ಪ್ರದೇಶವಾದ ಏಕಚಕ್ರದಲ್ಲಿ ವಾಕ ಎಂಬ ಹೆಸರಿನ ಪ್ರಬಲ ರಾಕ್ಷಸನು ಮುಕ್ತವಾಗಿ ತಿರುಗಾಡುತ್ತಿದ್ದನು. ಪರ್ವತದಷ್ಟು ದೊಡ್ಡದಾದ ಈ ದೈತ್ಯವು ಅದರ ಗಡಿಯೊಳಗೆ ವಾಸಿಸುತ್ತಿದ್ದಾಗ ಎಲ್ಲರ ಹೃದಯಗಳಲ್ಲಿ ಭಯವನ್ನು ಉಂಟುಮಾಡಿತು. ಅವನ ಭೀತಿಯ ಆಳ್ವಿಕೆಯು ನಿರಂತರವಾಗಿತ್ತು. ಮಾನವ ಮಾಂಸವು ಅವನ ಏಕೈಕ ಜೀವನಾಧಾರವಾಗಿತ್ತು. ಒಂದು ದುರದೃಷ್ಟಕರ ದಿನ ಪಾಂಡವರ ಪ್ರಬಲ ಯೋಧ ಮತ್ತು ಸಹೋದರನಾದ ಭೀಮನು ಆ ಪ್ರಾಣಿಯನ್ನು ಸೋಲಿಸುವ ಕಾರ್ಯಾಚರಣೆಯಲ್ಲಿದ್ದಾಗ ವಾಕನ ಮೇಲೆ ದಾಳಿ ಮಾಡಿದನು. ಈ ಘರ್ಷಣೆ ಅನಿವಾರ್ಯವಾಗಿತ್ತು ಮತ್ತು ಭೀಮನು ತನ್ನ ಪ್ರಬಲ ಕಾಲಿನೊಂದಿಗೆ ವಾಕನ ಮೊಣಕಾಲು ಒಡೆದ ಹೊಡೆತವನ್ನು ಹೊಡೆದನು. ರಾಕ್ಷಸನು ತನ್ನ ಮಾರಣಾಂತಿಕ ದಾಳಿಗೆ ಬಲಿಯಾದಾಗ ರಕ್ತಸಿಕ್ತ ಕೂಗುಗಳನ್ನು ಹೊರಹಾಕಿದನು. ವಾಕನ ಸಾಯುತ್ತಿರುವ ಕೂಗು ಆತನ ಸಂಬಂಧಿಕರ ಬೆನ್ನೆಲುಬುಗಳನ್ನು ನಡುಗಿಸಿತು. ಅವರು ತಮ್ಮ ಅಡಗು ಸ್ಥಳಗಳಿಂದ ಹೊರಬಂದರು, ದಿಗ್ಭ್ರಮೆಗೊಂಡರು ಮತ್ತು ಭಯಭೀತರಾದರು. ಅವರ ಸಂಕಟವನ್ನು ಗಮನಿಸಿದ ಭೀಮನು ಹೃದಯದಲ್ಲಿ ಸಹಾನುಭೂತಿಯಿಂದ ಅವರ ಬಳಿಗೆ ಬಂದನು. ಅವರು ಈ ಹಾದಿಯಲ್ಲಿ ಮುಂದುವರಿದರೆ ಅವರು ವಾಕನಂತೆಯೇ ಅದೇ ವಿಧಿಯನ್ನು ಅನುಭವಿಸುತ್ತಾರೆ ಎಂದು ಭರವಸೆ ನೀಡಿ ಅವರ ನರಭಕ್ಷಕ ಮಾರ್ಗಗಳನ್ನು ತ್ಯಜಿಸುವಂತೆ ಅವರನ್ನು ಬೇಡಿಕೊಂಡನು. ಭೀಮನ ಮಾತುಗಳಿಂದ ಪ್ರೇರಿತಾದ ರಾಕ್ಷಸರು ತಮ್ಮ ಭಯಾನಕ ಆಚರಣೆಗಳನ್ನು ತ್ಯಜಿಸಲು ಒಪ್ಪಿಕೊಂಡರು ಮತ್ತು ಮತ್ತೆ ಎಂದಿಗೂ ಮಾನವ ಜೀವಗಳನ್ನು ತೆಗೆದುಕೊಳ್ಳುವುದಿಲ್ಲ ಎಂದು ಪ್ರತಿಜ್ಞೆ ಮಾಡಿದರು. ಆ ದಿನದಿಂದ ಮುಂದೆ ಏಕಚಕ್ರದ ನಿವಾಸಿಗಳು ಒಂದು ಕಾಲದಲ್ಲಿ ಭಯಭೀತರಾಗಿದ್ದ ಈ ಜೀವಿಗಳ ನಡವಳಿಕೆಯಲ್ಲಿ ಗಮನಾರ್ಹ ಬದಲಾವಣೆಯನ್ನು ಕಂಡರು. ಅವರು ಮಾನವೀಯತೆಯ ಬಗ್ಗೆ ಶಾಂತಿಯುತರಾದರು ಮತ್ತು ಸೌಮ್ಯ ನೆರೆಹೊರೆಯವರಾಗಿ ಅವರ ಖ್ಯಾತಿಯು ದೂರದವರೆಗೆ ಹರಡಿತ್ತು. ವಾಕನ ನಿರ್ಜೀವ ದೇಹವು ಪಟ್ಟಣದ ದ್ವಾರವೊಂದರಲ್ಲಿ ಬಿದ್ದಿರುವಾಗ ಭೀಮನು ಬ್ರಾಹ್ಮಣನ ನಿವಾಸಕ್ಕೆ ಹಿಂದಿರುಗಿದನು. ಅಲ್ಲಿ ಅವನು ಯುಧಿಷ್ಠಿರನಿಗೆ ತನ್ನ ಕಥೆಯನ್ನು ವಿವರವಾಗಿ ವಿವರಿಸಿದನು. ಮರುದಿನ ಬೆಳಿಗ್ಗೆ ಪಟ್ಟಣವಾಸಿಗಳು ತಮ್ಮ ಮನೆಗಳಿಂದ ಹೊರಬಂದಾಗ ರಾಕ್ಷಸನ ಕೊಳೆತ ಶವದ ಭೀಕರ ದೃಶ್ಯವನ್ನು ಕಂಡುಕೊಂಡರು. ವಾಕನ ನಿಧನದ ಸುದ್ದಿ ಕಾಡ್ಗಿಚ್ಚಿನಂತೆ ಹರಡುತ್ತಿದ್ದಂತೆ ಸಾವಿರಾರು ನಾಗರಿಕರು ಸ್ಥಳಕ್ಕೆ ಜಮಾಯಿಸಿದರು. ಅವರ ಕೂದಲು ಕೊಳೆಯಲ್ಲಿ ನಿಂತುಕೊಂಡು ಅವರು ಅಮಾನವೀಯ ಸಾಧನೆಯನ್ನು ನೋಡಿದರು. ಭಯ ಮತ್ತು ಗೌರವದಿಂದ ಅವರು ಭೀಮನ ಶೌರ್ಯ ಮತ್ತು ಪರಾಕ್ರಮವನ್ನು ಅಂಗೀಕರಿಸುತ್ತಾ ತಮ್ಮ ದೇವರುಗಳನ್ನು ಪ್ರಾರ್ಥಿಸಲು ಪ್ರಾರಂಭಿಸಿದರು. ನಂತರ ಪಟ್ಟಣವಾಸಿಗಳು ಹಿಂದಿನ ದಿನ ವಾಕನಿಗೆ ಆಹಾರವನ್ನು ನೀಡುವುದು ಯಾರ ಸರದಿ ಎಂದು ಲೆಕ್ಕಾಚಾರ ಮಾಡಲು
ತಮ್ಮ ಗಮನವನ್ನು ತಿರುಗಿಸಿದರು. ರಾಕ್ಷಸನಿಗೆ ಆಹಾರವನ್ನು ಪೂರೈಸುವ ಜವಾಬ್ದಾರಿಯನ್ನು ಒಬ್ಬ ಉನ್ನತ ಆತ್ಮದ ಬ್ರಾಹ್ಮಣನು ತನ್ನ ಮೇಲೆ ತೆಗೆದುಕೊಂಡಿದ್ದಾನೆ ಎಂದು ಕಂಡುಹಿಡಿಯಲಾಯಿತು. ಈ ನಿಸ್ವಾರ್ಥ ಕೃತ್ಯವು ಪಟ್ಟಣವನ್ನು ಮತ್ತಷ್ಟು ಭೀತಿಯಲ್ಲಿ ಉಳಿಸಿತು ಮತ್ತು ನಾಗರಿಕರು ಈ ನಾಯಕನ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಲು ಉತ್ಸುಕರಾಗಿದ್ದರು. ಆದಾಗ್ಯೂ ಬ್ರಾಹ್ಮಣನು ಈ ಸಂಬಂಧದಲ್ಲಿ ಪಾಂಡವರ ಪಾಲ್ಗೊಳ್ಳುವಿಕೆಯನ್ನು ಮರೆಮಾಚಲು ನಿರ್ಧರಿಸಿದನು. ಬದಲಿಗೆ ತನ್ನ ಸೇವೆಗಳನ್ನು ನೀಡಿದ ನಿಗೂಢ ಬ್ರಾಹ್ಮಣನಿಗೆ ಈ ಪತ್ರವನ್ನು ಆರೋಪಿಸಿದನು. ಈ ಬಹಿರಂಗಪಡಿಸುವಿಕೆಯಿಂದ ದಿಗ್ಭ್ರಮೆಗೊಂಡ ಪಟ್ಟಣವಾಸಿಗಳು ಈ ಅಪರಿಚಿತ ರಕ್ಷಕನ ಗುರುತಿನ ಬಗ್ಗೆ ಆಶ್ಚರ್ಯಪಡಲು ಪ್ರಾರಂಭಿಸಿದರು. ಆದಾಗ್ಯೂ ಅವರು ಹೆಚ್ಚಿನ ವಿಚಾರಣೆಗಳನ್ನು ನಡೆಸಲು ತಮ್ಮ ಭಯದಿಂದ ಉಂಟಾದ ಪರಿಹಾರಕ್ಕೆ ತುಂಬಾ ಕೃತಜ್ಞರಾಗಿದ್ದರು. ಈ ವಿಮೋಚನೆಯ ಆಚರಣೆಯಲ್ಲಿ ಅವರು ಬ್ರಾಹ್ಮಣರ ಗೌರವಾರ್ಥವಾಗಿ ಒಂದು ದೊಡ್ಡ ಹಬ್ಬವನ್ನು ಸ್ಥಾಪಿಸಿದರು. ಅವರ ಆರಾಧನೆಯೊಂದಿಗೆ ಪ್ರಶಾಂತವಾದ ಏಕಚಕ್ರ ಪಟ್ಟಣದಲ್ಲಿ ಪಾಂಡವರು ರಾಕ್ಷಸವಕನನ್ನು ಸೋಲಿಸಿದ ನಂತರ ತಮ್ಮ ದೈನಂದಿನ ದಿನಚರಿಯಲ್ಲಿ ನೆಲೆಸಿದ್ದರು. ಅವರ ಆತಿಥೇಯ ಬುದ್ಧಿವಂತ ಮತ್ತು ಸಹಾನುಭೂತಿಯುಳ್ಳ ಬ್ರಾಹ್ಮಣನು ವೇದಗಳ ಜ್ಞಾನದಿಂದ ಅವರನ್ನು ಪೋಷಿಸುವುದನ್ನು ಮುಂದುವರೆಸಿದನು. ಪಾಂಡವರು ಪವಿತ್ರ ಗ್ರಂಥಗಳ ಅಧ್ಯಯನದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಾಗ ಕಲಿಕೆಯ ಸಿಹಿ ಸುವಾಸನೆಯಿಂದ ಗಾಳಿಯು ತುಂಬಿತು. ಅದೃಷ್ಟವು ಹೊಂದುವಂತೆ ಮತ್ತೊಬ್ಬ ಅತಿಥಿ ತಮ್ಮ ವಾಸಸ್ಥಾನಕ್ಕೆ ಆಗಮಿಸಿದರು. ಲೌಕಿಕ ಜೀವನವನ್ನು ತ್ಯಜಿಸಿ ಕಠಿಣ ಆಧ್ಯಾತ್ಮಿಕ ಆಚರಣೆಗಳಿಗೆ ತಮ್ಮನ್ನು ಅರ್ಪಿಸಿಕೊಂಡ ಬ್ರಾಹ್ಮಣ ಅವರ ಆತಿಥೇಯರು ಅವನನ್ನು ತೆರೆದ ಕೈಗಳಿಂದ ಸ್ವಾಗತಿಸಿದರು. ಅವನ ಆಗಮನವನ್ನು ಗೌರವಿಸಲು ಸಾಂಪ್ರದಾಯಿಕ ಆಚರಣೆಗಳನ್ನು ಮಾಡಿದವು. ಹೊಸ ವಸತಿಗೃಹಕ್ಕೆ ಬ್ರಾಹ್ಮಣನ ನಿವಾಸದಲ್ಲಿ ಉಳಿಯಲು ಸ್ಥಳವನ್ನು ನೀಡಲಾಯಿತು ಮತ್ತು ಪಾಂಡವರು ತಮ್ಮ ತಾಯಿ ಕುಂತಿಯೊಂದಿಗೆ ಕುತೂಹಲದಿಂದ ಅವನ ಸಹವಾಸವನ್ನು ಬಯಸಿದರು. ಬ್ರಾಹ್ಮಣನು ತನ್ನ ಸಾಹಸದ ಕಥೆಗಳನ್ನು ಹಂಚಿಕೊಳ್ಳುವ ಅವಕಾಶವನ್ನು ಅರಿತುಕೊಂಡು ತಾನು ಹಾದುಹೋದ ವೈವಿಧ್ಯಮಯ ಪ್ರದೇಶಗಳು, ತಾನು ಸ್ನಾನ ಮಾಡಿದ ಪವಿತ್ರ ನದಿಗಳು ಮತ್ತು ತಾನು ನೋಡಿದ ಭವ್ಯವಾದ ನಗರಗಳ ಬಗ್ಗೆ ಮಾತನಾಡಲು ಪ್ರಾರಂಭಿಸಿದನು. ಅವನು ಭೇಟಿಯಾದ ರಾಜರು ಪೌರಾಣಿಕ ವ್ಯಕ್ತಿಗಳಾಗಿದ್ದರು. ಅವರ ಹೆಸರುಗಳು ಬೇಸಿಗೆಯ ದಿನದಂದು ಗುಡುಗು ಸಿಡಿಲಿನಂತೆ ಇತಿಹಾಸದ ವೃತ್ತಾಂತಗಳಲ್ಲಿ ಪ್ರತಿಧ್ವನಿಸುತ್ತಿದ್ದವು. ಬ್ರಾಹ್ಮಣರ ಮಾತುಗಳು ಅವರ ಮನಸ್ಸಿನಲ್ಲಿ ಎದ್ದು ಕಾಣುವ ಚಿತ್ರಗಳನ್ನು ಚಿತ್ರಿಸುತ್ತಿದ್ದಂತೆ ಪಾಂಡವರು ಉತ್ಸಾಹದಿಂದ ಆಲಿಸಿದರು. ಆದಾಗ್ಯೂ ಇದು ಕೇವಲ ದೂರದ ದೇಶಗಳ ಕಥೆಗಳು ಮಾತ್ರ ಅವರ ಆಸಕ್ತಿಯನ್ನು ಹೆಚ್ಚಿಸಲಿಲ್ಲ. ಬ್ರಾಹ್ಮಣನ ನಿರೂಪಣೆಯು ಯಜ್ಞಸೇನನ ಮಗಳು ದ್ರೌಪದಿ ಪಂಚಾಲನ ರಾಜಮನೆತನದಲ್ಲಿ ಜನಿಸಿದ ರಾಜಕುಮಾರಿಯ ಗಮನಾರ್ಹ ಕಥೆಯನ್ನು ಸಹ ಮುಟ್ಟಿತು. ಬ್ರಾಹ್ಮಣನು ವಿವರಿಸಿದಂತೆ ಆಕೆಯ ಜನನವು ಪವಾಡಕ್ಕಿಂತ ಕಡಿಮೆಯೇನಲ್ಲ. ಯಜ್ಞದ ಬೆಂಕಿಯಿಂದ ಜನಿಸಿದ ಆಕೆಯ ಆಗಮನವನ್ನು ಪ್ರಾಚೀನ ಭವಿಷ್ಯವಾಣಿಗಳಲ್ಲಿ ಮುನ್ಸೂಚಿಸಲಾಗಿದೆ. ಪಾಂಡವರು ಈ ಅಸಾಧಾರಣ ಕಥೆಯಿಂದ ಆಕರ್ಷಿತರಾದರು ಮತ್ತು ಅದರ ಬಗ್ಗೆ ಇನ್ನಷ್ಟು ಬಹಿರಂಗಪಡಿಸುವಂತೆ ಬ್ರಾಹ್ಮಣನನ್ನು ಬೇಡಿಕೊಂಡರು. ಪಾಂಡವರು ಕೇಳಿದರು, ನಮಗೆ ತಿಳಿಸಿ, ಸರ್ದುಪದಲ ಮಗನಾದ ಧೃಷ್ಟದ್ಯುಮ್ನನು ಯಜ್ಞದ ಜ್ವಾರೆಯಿಂದ ಹೇಗೆ ಹುಟ್ಟಿದನು? ದ್ರೌಪದಿ ಪವಿತ್ರ ವೇದಿಕೆಯ ಮಧ್ಯಭಾಗದಿಂದ ಹೇಗೆ ಹೊರಹೊಮ್ಮಿದಳು? ಮತ್ತು ಆಕೆಯ ಸಹೋದರನು ಮಹಾನ್ ಬಿಲ್ಲುಗಾಲ ದ್ರೋಣನಿಂದ ಯುದ್ಧದ ಕಲೆಯನ್ನು ಹೇಗೆ ಕಲಿತನು? ಬ್ರಾಹ್ಮಣನ ಕಣ್ಣುಗಳು ಹೊಳೆಯುತ್ತಿದ್ದವು. ಅವನು ಕಥೆಯನ್ನು ವಿವರಿಸಲು ಪ್ರಾರಂಭಿಸಿದಾಗ ಪಿತೂರಿ ಮತ್ತು ಆಶ್ಚರ್ಯದ ವಸ್ತ್ರವನ್ನು ನೇದನು. ಸೂರ್ಯನು ದಿಗಂತದ ಕೆಳಗೆ ಮುಳುಗಿ ಏಕಚಕ್ರದ ಮೇಲೆ ಬೆಚ್ಚಗಿನ ಕಿತ್ತಳೆ ಬಣ್ಣದ ಹೊಳಪನ್ನು ಬೀಸಿದಾಗ ಬ್ರಾಹ್ಮಣನ ಮಾತುಗಳು ದೃಪದನ ಭವ್ಯವಾದ ಯಜ್ಞದ ಚಿತ್ರಗಳನ್ನು ರೂಪಿಸಿದವು. ಪ್ರಾಚೀನ ಆಚರಣೆಗಳ ಶಕ್ತಿಗೆ ಸಾಕ್ಷಿಯಾದ ಯಜ್ಞದ ಬೆಂಕಿಯ ಜ್ವಾಲೆಯಿಂದ ಧೃಷ್ಟದ್ಯುಮ್ನನು ಹುಟ್ಟಿದನು ಎಂದು ಹೇಳಲಾಗುತ್ತದೆ ಮತ್ತು ದ್ರೌಪದಿಕೋ ಅವಳ ಜನನವು ಮೋಡಿಗಿಂತ ಕಡಿಮೆಯೇನಲ್ಲ. ಪವಿತ್ರ ವೇದಿಕೆಯ ಮಧ್ಯದಿಂದ ಹೊರಬಂದ ಆಕೆ ತನ್ನ ಪ್ರಕಾಶದಿಂದ ಅವಳನ್ನು ನೋಡಿದ ಎಲ್ಲರನ್ನೂ ಸೆರೆಹಿಡಿದಳು. ಬ್ರಾಹ್ಮಣನ ಕಥೆಯು ಒಂದು ಕಾಲದಲ್ಲಿ ಬೇರ್ಪಡಿಸಲಾಗದ ಸ್ನೇಹಿತರಾಗಿದ್ದರೂ ಈಗ ಬೇರ್ಪಟ್ಟಿರುವ ದ್ರೋಣ
ಮತ್ತು ದೂಪನರ ನಡುವಿನ ಬಾಂಧವ್ಯದ ಬಗ್ಗೆಯೂ ಹೇಳುತ್ತದೆ. ಗಂಗಾ ನದಿಯು ಬಯಲು ಪ್ರದೇಶಗಳಿಗೆ ಹರಿಯುವ ಪವಿತ್ರ ಭೂಮಿಯಲ್ಲಿ ಭರದ್ವಾಜ ಎಂಬ ಪೂಜ್ಯಕ್ಷಿ ವಾಸಿಸುತ್ತಿದ್ದರು. ಅವರು ಕಠಿಣ ತಪಸ್ಸಿನಲ್ಲಿ